ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರ. ನಾನು ಜೆ.ಎಸ್. ಸೋಮನಾಳ್, ಜೆ.ಎಸ್.ಎಸ್ ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ಸ್ನೇಹಿತರೆ, ನಾವು ಇಂದಿನ ಅವಧಿಯಲ್ಲಿ 7ನೇ ತರಗತಿ ಭಾಗ 1ರಲ್ಲಿ ಬರುವಂತ ಅಧ್ಯಾಯ 2 ಮಧ್ಯಯುಗದ ಯುರೋಪದ ಬಗ್ಗೆ ಆ ಮಧ್ಯಯುಗದ ಯುರೋಪದ ಪಾಠದ ಮೇಲೆ ಏನಪ್ಪಾ ಅಂದ್ರ ಒಂದಿಷ್ಟು ಪ್ರಶ್ನೋತ್ತರಗಳನ್ನ ಏನಪ್ಪಾ ಅಂದ್ರ ಡಿಸ್ಕಸ್ ಮಾಡೋಣ. ಬಹಳಷ್ಟು ಇಂಪಾರ್ಟೆಂಟ್ ಆದಂತ ಪ್ರಶ್ನೆಗಳು. ನಮ್ಮ GPSTR ಪರೀಕ್ಷೆ ಆಗಿರ್ಬೋದು, ಕರ್ನಾಟಕ TET ಆಗಿರ್ಬೋದು, HSTR ಪರೀಕ್ಷೆ ಆಗಿರ್ಬೋದು, ಸೇಮ್ ಏನಪ್ಪಾ ಅಂದ್ರ ಇದೇ ರೀತಿಯಾಗಿ ಏನಪ್ಪಾ ಅಂದ್ರ ಪ್ರಶ್ನೆಗಳನ್ನ ಕೇಳ್ತಾನ. ಈಗ ಪ್ರಶ್ನೆ ಪತ್ರಿಕೆಯ ಟ್ರೆಂಡ್ ಯಾವ ರೀತಿಯಲ್ಲಿ ಹೊಂಟಿದಲ್ಲ, ಅದೇ ರೀತಿಯಲ್ಲಿ ಏನಪ್ಪಾ ಅಂದ್ರ ನಮ್ಮ ಯೂಟ್ಯೂಬ್ ಚಾನಲ್ ಇಂದ ಚಾಪ್ಟರ್ ವೈಸ್ ಒಂದು ಚಾಪ್ಟರ್ಗನ ಇನ್ನೊಂದು ಚಾಪ್ಟರ್ಗನ ಇನ್ನೊಂದು ಚಾಪ್ಟರ್ ವೈಸ್ ಮತ್ತು ಕ್ಲಾಸ್ ವೈಸಸ್ ಏನಪ್ಪಾ ಅಂದ್ರ ಕ್ವಶನ್ಸ್ ಗಳನ್ನ ಏನಪ್ಪಾ ಅಂದ್ರ ನಮ್ಮ ಯೂಟ್ಯೂಬ್ ಚಾನಲ್ ಏನಪ್ಪಾ ಅಂದ್ರ ಡಿಸ್ಕಸ್ ಮಾಡ್ತೀವಿ. ನಾವು ಡಿಸ್ಕಸ್ ಮಾಡ್ತಿರುವಂತ ಚಾಪ್ಟರ್ ವೈಸ್ ಕ್ವಶನ್ಸ್ ಗಳು ಕರ್ನಾಟಕ TET, GPSTR, HSTR, ಸೆಂಟ್ರಲ್ TET, PSTR ಮತ್ತು ಕರ್ನಾಟಕದಲ್ಲಿ ನಡೆಯುವಂತ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನಪ್ಪಾ ಅಂದ್ರ ಬಹಳಷ್ಟು ಏನಾಗ್ತದಪ್ಪ ಅಂದ್ರ ಉಪಯುಕ್ತವಾಗ್ತದ. ಅಂತ ಮಾಹಿತಿಯನ್ನು ಅಂತ ಪ್ರಶ್ನೆಗಳು ಏನಪ್ಪಾ ಅಂದ್ರ ನಿಮ್ ಜೊತೆಗೆ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಏನಪ್ಪಾ ಅಂದ್ರ ನಿರಂತರವಾಗಿ ಏನಪ್ಪಾ ಅಂದ್ರ ಡಿಸ್ಕಸ್ ಅನ್ನ ಮಾಡ್ತೀವಿ. ನೋಡ್ರಿ, ಭಾಗ 1 7ನೇ ತರಗತಿಗೆ ಅಧ್ಯಾಯ 2ಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 1ನೇ ಯೂನಿಟ್ ಮುಗ್ದದ. ಜಗತ್ತಿನ ಪ್ರಮುಖ ಘಟನೆಗಳ ಪ್ರಶ್ನೋತ್ತರಗಳನ್ನ ಏನಪ್ಪಾ ಅಂದ್ರ ಸಂಪೂರ್ಣವಾಗಿ ಸ್ಟಡಿ ಮಾಡಿದೀವಿ. ಇನ್ನ ಮಧ್ಯಯುಗದ ಯುರೋಪದೊಳಗ 2 ಪಾಠನ ಮಾಡಲಾಗಿದೆ. ಯಾಕಂದ್ರ ಅಲ್ಲಿ ಚಾಪ್ಟರ್ ಸ್ವಲ್ಪ ಏನಪ್ಪಾ ಅಂದ್ರ ದೊಡ್ಡದದ. ಮೊದಲಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರ 11 ಕ್ವಶನ್ಸ್ ಗಳು ಡಿಸ್ಕಸ್ ಮಾಡಲಾಗಿದೆ. ಇನ್ನ ಮುಂದುವರೆದ ಭಾಗ ಏನಪ್ಪಾ ಅಂದ್ರ 12ರಿಂದ ಏನಪ್ಪಾ ಅಂದ್ರ ಇಂದಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಏನಪ್ಪಾ ಅಂದ್ರ ಕೆಲವೊಂದಿಷ್ಟು ಏಳಿಗೆ ರೂಪದ ಪ್ರಶ್ನೆಗಳು, ಕಾಲಾನುಕ್ರಮದ ಪ್ರಶ್ನೆಗಳು, ವಂದಿಸಿ ಬರೆಯಿರಿ ಪ್ರಶ್ನೆಗಳು. ನೀವು ಎಕ್ಸಾಮ್ ಹಾಲ್ ಒಳಗ ಕ್ವಶನ್ ಪೇಪರ್ ಗಳನ್ನ ಯಾವ ರೀತಿಯಾಗಿ ಸ್ಪೇಸ್ ಮಾಡ್ತಿರ್ತಾರಲ್ಲ, ಈ ವಿಡಿಯೋ ನೋಡ್ತಿರೋಗೂ ಸಹ ಏನಪ್ಪಾ ಅಂದ್ರ ನಾನು ಎಕ್ಸಾಮ್ ಬರೀತಾ ಇದ್ದೀನಿ ಅಂತ ಅನ್ಕೊಂಡ್ ಏನ್ ಮಾಡ್ರಪ್ಪ ಅಂದ್ರೆ ವಿಡಿಯೋ ನೋಡ್ರಿ. ನೆಕ್ಸ್ಟ್ ಇನ್ನೊಂದ್ ಏನಪ್ಪಾ ಅಂದ್ರೆ ನಾನು ಪ್ರಶ್ನೆಗಳನ್ನ ಓದುತ್ತಿರ್ತೀನಿ. ಆ ಪ್ರಶ್ನೆಗಳನ್ನು ಓದುತ್ತಿರುವಂತ ಸಂದರ್ಭದೊಳಗ ನೀವ್ ಏನ್ ಮಾಡ್ರಪ್ಪ ಅಂದ್ರ ರೈಟ್ ಮಾರ್ಕ್ ಅನ್ನ ಏನ್ ಮಾಡ್ರಪ್ಪ ಅಂದ್ರ ಮಾಡ್ಕೊಳ್ಳಿ. ಅಂದ್ರೆ ಈ ಪ್ರಶ್ನೆಗೆ ಇದು ಸರಿಯಾದ ಉತ್ತರ ಆಗ್ತದ. ಸಾಧ್ಯವಾದ್ರ ಕಮೆಂಟ್ ಬಾಕ್ಸ್ ಒಳಗೆ ಹಾಕ್ರಿ, ಇಲ್ದಿದ್ರ ಹಾಕಕ್ ಹೋಗ್ಬೇಡ್ರಿ. ಮನಸ್ಸೊಳಗೆ ಏನ್ ಮಾಡ್ರಪ್ಪ ಅಂದ್ರ ನಿಮ್ಮ ಆನ್ಸರ್ ಅನ್ನು ಸೆಟ್ ಮಾಡ್ರಿ. ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಾಗ ನಾನು ಎಕ್ಸಾಮ್ ಹಾಲ್ ಒಳಗಡೆ ಕುಂತಿದ್ದೀನಿ, ಆ ಫೀಲಿಂಗ್ಸ್ ಇರ್ಬೇಕು ನಿಮ್ಗ. ಹಾಗಂದಾಗ ಮಾತ್ರ ನೀವು ಎಷ್ಟು ಓದಿದಿರಿ, ನೀವು ಓದಿದಂತ ಪಾಠದೊಳಗ ನಿಮಗೆ ಎಷ್ಟು ಅಂಶ, ಎಷ್ಟು ಪರ್ಸೆಂಟೇಜ್ ನಿಮಗೆ ನೆನಪದ ಅನ್ನೋದು ಏನಾಗ್ತದಪ್ಪ ಅಂದ್ರ ಗೊತ್ತಾಗ್ತದ. ಇನ್ನೊಂದು, ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ ಆದ್ಮೇಲೆ ನಿಮಗೆ ಯಾವ ವಿಷಯ ಕನ್ಫ್ಯೂಸ್ ಆಗ್ತದ, ಆ ವಿಷಯ ತಕ್ಷಣ ಹೋಗಿ ಏನ್ ಮಾಡ್ಬೇಕಪ್ಪ ಅಂದ್ರ 7ನೇ ತರಗತಿಯ ಪಠ್ಯ ಪುಸ್ತಕವನ್ನು ತೆಗೆದು ಮಧ್ಯಯುಗದ ಯುರೋಪದ ಬಗ್ಗೆ ಏನಪ್ಪಾ ಅಂದ್ರ ಒಂದ್ ಸ್ವಲ್ಪ ಏನಪ್ಪಾ ಅಂದ್ರ ಗ್ಲಾನ್ಸ್ ಅನ್ನ ಮಾಡ್ಬೇಕಾಗ್ತದ. ಬನ್ನಿ ಸ್ನೇಹಿತರೆ, ಇವತ್ತಿನ ಅವಧಿಯಲ್ಲಿ ಏನಪ್ಪಾ ಅಂದ್ರ 12ನೇ ಪ್ರಶ್ನೆಯಿಂದ ಕ್ಲಾಸ್ ಅನ್ನ ಏನಪ್ಪಾ ಅಂದ್ರ ಸ್ಟಾರ್ಟ್ ಮಾಡೋಣ. ನೋಡ್ರಿ, 12ನೇ ಪ್ರಶ್ನೆ ಏನಿದೆ ಅನ್ನೋದು ನೋಡ್ರಿ. ಈ ಕೆಳಗಿನ ಹೇಳಿಕೆಗಳನ್ನು ಓದಿ ಮತ್ತು ಅದರಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಸೇಮ್ ಈಗ ಕ್ವಶನ್ ಪೇಪರ್ ಟ್ರೆಂಡ್ ಹಾಕೋದಲ್ಲ, ಅದೇ ರೀತಿ ಏನಪ್ಪಾ ಅಂದ್ರ ಪ್ರಶ್ನೆ ಪತ್ರಿಕೆ ಏನಪ್ಪಾ ಅಂದ್ರೆ ಚಾಪ್ಟರ್ ವೈಸ್ ಏನಪ್ಪಾ ಅಂದ್ರೆ ಬಿಡಿಸಲಾಗ್ತದೆ. ನೋಡ್ರಿ, 1ನೇ ಸ್ಟೇಟ್ಮೆಂಟ್ ಏನಿದೆ ಅನ್ನೋದು ನೋಡ್ರಿ. ಬಾರ್ತಿಲೋಮಿಯೋ ಡಯಸ್ ಪೋರ್ಚುಗೀಸ್ ನಾವಿಕನಾಗಿದ್ದು ಈತನು 1488ರಲ್ಲಿ ದಕ್ಷಿಣ ಆಫ್ರಿಕಾದ ತುತ್ತು ತುದಿಯನ್ನು ತಲುಪಿದ. ಅಲ್ಲಿ ಆತನ ಹಡಗುಗಳು ಮಾರುತಗಳ ಹೊಡೆತಕ್ಕೆ ಸಿಲುಕಿದವು. ಆದ್ದರಿಂದ ಆ ಪ್ರದೇಶವನ್ನು ಕೇಪ್ ಆಫ್ ಸ್ಟಾರ್ಸ್ ಅಂದರೆ ಬಿರುಗಾಳಿಯ ಭೂಸಿರ ಎಂದು ಕರೆದನು. ಇನ್ನ 2ನೇ ಸ್ಟೇಟ್ಮೆಂಟ್ ಅದ ನೋಡ್ರಿ. 2ನೇ ಸ್ಟೇಟ್ಮೆಂಟ್ ಅದ, ಆಪ್ಷನ್ಸ್ ಅದ, ಕೆಳಗಡೆ ಉತ್ತರನ ಇರ್ತದ ನೋಡ್ರಿ. 2ನೇ ಸ್ಟೇಟ್ಮೆಂಟ್ ಏನದ, ರಾಜ 2ನೇ ಜಾನನು ಆಫ್ರಿಕಾದ ದಕ್ಷಿಣದ ತುದಿಯನ್ನು ಬಿರುಗಾಳಿಯ ಭೂಸಿರವಲ್ಲ, ಅದು ಭರವಸೆಯ ಭೂಸಿರ, ಕೇಪ್ ಆಫ್ ಗುಡ್ ಓಫ್ ಎಂದು ಕರೆದನು. ಇಲ್ಲಿ ಸರಿಯಾದ ಆಯ್ಕೆ ಏನಂತ ಏನಪ್ಪಾ ಅಂದ್ರ ಗುರುತಿಸಿ ಅಂತ ಹೇಳ. ಎ ಆಪ್ಷನ್ ನೋಡ್ರಿ, 1 ಹೇಳಿಕೆ ಮಾತ್ರ ಸರಿ. ಬಿ ಆಪ್ಷನ್ 2 ಹೇಳಿಕೆ ಮಾತ್ರ ಸರಿ. ಸಿ ಆಪ್ಷನ್ 1 ಮತ್ತು 2 ಹೇಳಿಕೆ ಸರಿಯಾಗಿವೆ. ಡಿ ಆಪ್ಷನ್ 1 ಮತ್ತು 2 ಹೇಳಿಕೆಗಳು ತಪ್ಪಾಗಿವೆ. ಈ ರೀತಿ ಏನಪ್ಪಾ ಅಂದ್ರ ಆಪ್ಷನ್ ಗಳನ್ನು ಕೊಟ್ಟಿದ್ದಾರೆ. ಇದ್ರಾಗ ಯಾವ ಸರಿ ಆಗ್ತದ ನೋಡ್ರಿ, ಒಂದ್ಸಲ ವಿಡಿಯೋ ಪಾಸ್ ಮಾಡ್ರಿ. ಇನ್ನೇನು ಕ್ವಶನ್ಸ್ ಸ್ಟೇಟ್ಮೆಂಟ್ ಗಳು ನೋಡ್ಕೋರಿ, ಒಂದ್ಸಲ ವಿಡಿಯೋ ಪಾಸ್ ಮಾಡಿ. ನೋಡ್ರಿ, ಇಲ್ಲಿ ಏನ್ ಹೇಳ್ತದಪ್ಪ ಅಂದ್ರ ಬಾರ್ತಿಲೋಮಿಯೋ ಡಯಸ್ ಪೋರ್ಚುಗೀಸ್ ನಾವಿಕ ಕರೆಕ್ಟ್ ಅದ. ಬಾರ್ತಿಲೋಮಿಯೋ ಡಯಸ್ ಯಾವ ದೇಶದವ? ಪೋರ್ಚುಗೀಸ್ ನಾವಿಕ ಆತ. ಈತ 1488ರಲ್ಲಿ
ದಕ್ಷಿಣ ಆಫ್ರಿಕಾದ ತುತ್ತು ತುದಿಯನ್ನ ತಲುಪಿದ. ಅಲ್ಲಿ ಆತನ ಹಡಗುಗಳು ಏನಾಗ್ತವಪ್ಪ ಅಂದ್ರ ಮಾರುತಗಳ ಹೊಡೆತಕ್ಕೆ ಸಿಲುಕಿದವು. ಅದ್ರ ಸಲುವಾಗಿ ಆತ ಭಯಭೀತನಾಗಿ ವಾಪಸ್ ಒಳ್ಳೆ ಬರ್ತಿರ್ತಾನ. ತನ್ನ ದೇಶಕ್ಕೆ ಏನಪ್ಪಾ ಅಂದ್ರ ಒಳ್ಳೆ ವಾಪಸ್ ಬರ್ತಾನ. ಬಂದ್ಗೇಶ್ ಏನಂತಾನಪ್ಪ ಅಂದ್ರ ದಕ್ಷಿಣ ಆಫ್ರಿಕಾದ ತುತ್ತು ತುದಿಯನ್ನು ಏನಂತ ಕರಿತಾನಪ್ಪ ಅಂದ್ರ ಕೇಪ್ ಆಫ್ ಸ್ಟಾರ್ಮ್ಸ್, ಅಂದ್ರೆ ಬಿರುಗಾಳಿಯ ಭೂಸಿರ ಅಂತ ಏನಪ್ಪಾ ಅಂದ್ರೆ ಕರಿತಾನ. ಒಂದನೇ ಸ್ಟೇಟ್ಮೆಂಟ್ ಏನದಪ್ಪ ಅಂದ್ರೆ ಇಲ್ಲಿ ಸರಿಯಾದ. ಇನ್ನು ಎರಡನೇ ಸ್ಟೇಟ್ಮೆಂಟ್ ನೋಡ್ರಿ, ರಾಜ ಎರಡನೇ ಜಾನನು ಆಫ್ರಿಕಾದ ದಕ್ಷಿಣ ತುದಿಯನ್ನು ಬಿರುಗಾಳಿಯ ಭೂಸಿರವಲ್ಲ, ಅದು ಭರವಸೆ ಭೂಸಿರ, ಕೇಪ್ ಆಫ್ ಗುಡ್ ಹೋಪ್ ಅಂತ ಏನಪ್ಪಾ ಅಂದ್ರೆ ಕರಿತಾನ. ಇನ್ನು ಬಾರ್ತಿಲೋಮೆ ಡೇಸ್ ಅದನ್ನ ಕೇಪ್ ಆಫ್ ಸ್ಟಾರ್ಮ್ಸ್ ಅಂತ ಕರೆದಲ್ಲ, ಬಿರುಗಾಳಿ ಭೂಸಿರ ಅಂತ ಕರೆದಲ್ಲ. ಅಲ್ಲದು ಬಾರ್ತೋಲೋಮೆ ಡೇಸ್ ಅದು ಬಿರುಗಾಳಿ ಭೂಸಿರ ಅಲ್ಲ, ಅದು ಮುಂದಿನ ಯಾನಕ್ಕೆ ನಮಗ ಭರವಸೆ ಮೂಡ್ತದ. ಅದ್ರ ಸಲುವಾಗಿ ಭರವಸೆಯ ಭೂಸಿರ ಅಂತ ಕರೆಯೋಣಂತ ಯಾರು ಕರಿತಾರಪ್ಪ ಅಂದ್ರ ಎರಡನೇ ಜಾನ್ ಕರಿತಾನ. ಹಾಗಾಗಿ ಈ ಸ್ಟೇಟ್ಮೆಂಟ್ ಏನಾಗ್ತದಪ್ಪ ಅಂದ್ರ ಸರಿ ಆಗ್ತದ. ಇಲ್ಲಿ ಕೊಟ್ಟಂತ ಎರಡೂ ಸ್ಟೇಟ್ಮೆಂಟ್ಗಳು ಏನಾಗಿದವಪ್ಪ ಅಂದ್ರ ಸರಿಯಾಗಿದೋ. ಹಾಗಾಗಿ ಇದಕ್ಕೆ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರ ಸಿ ಆಪ್ಷನ್ 1 ಮತ್ತು 2 ಹೇಳಿಕೆಗಳು ಏನಾಗ್ತವಪ್ಪ ಅಂದ್ರ ಸರಿ ಆಗ್ತವ. ನೋಡ್ರಿ ಇಲ್ಲಿ ವಿವರಣೆ ಅದ. ಬಾರ್ತಿಲೋಮೆ ಡೇಸ್ ಪೋರ್ಚುಗೀಸ್ ನಾವಿಕನಾಗಿದ್ದು 1488ರಲ್ಲಿ ದಕ್ಷಿಣ ಆಫ್ರಿಕಾದ ತುತ್ತು ತುದಿಯನ್ನು ತಲುಪಿದ. ಅಲ್ಲಿ ಆತನ ಹಡಗುಗಳು ಮಾರುತಗಳ ಹೊಡೆತಕ್ಕೆ ಸಿಲುಕಿದವು. ಆದ್ರಿಂದ ಆ ಪ್ರದೇಶವನ್ನು ಏನಂತ ಕರೆದವ? ಬಿರುಗಾಳಿ ಭೂಸಿರ, ಕೇಪ್ ಆಫ್ ಸ್ಟಾರ್ಮ್ಸ್ ಅಂತ ಏನಪ್ಪ ಅಂದ್ರ ಕರೀದ. ನೋಡ್ರಿ, ಈ ಬಿರುಗಾಳಿ ಭೂಸಿರವು ಮುಂದಿನ ಸಮುದ್ರಯಾನಕ್ಕೆ ಭರವಸೆ ಮೂಡಿಸಿದ್ರಿಂದ ರಾಜ ಎರಡನೇ ಜಾನನು ಆಫ್ರಿಕಾದ ದಕ್ಷಿಣದ ತುದಿಯನ್ನು ಬಿರುಗಾಳಿಯ ಭೂಸಿರವಲ್ಲ, ಅದು ಭರವಸೆ ಭೂಸಿರ, ಕೇಪ್ ಆಫ್ ಗುಡ್ ಓಫ್ ಅಂತ ಏನಪ್ಪ ಅಂದ್ರ ಕರೀತಾನ. ಕ್ಲಿಯರ್ ಆಯ್ತ್ರಿ ಈ ಪ್ರಶ್ನೆನ? ವೆರಿ ಗುಡ್. ನೆಕ್ಸ್ಟ್ ನೋಡ್ರಿ, 13ನೇ ಪ್ರಶ್ನೆ ಏನಿದೆ, ಆನ್ಸರ್ ನೀವೇ ಏನಪ್ಪ ಅಂದ್ರ ಮನುಷ್ಯೊಳಗೆ ಅನ್ಕೋಬೇಕು. ಏನಪ್ಪ ಅಂದ್ರೆ ನಾನು ಎಕ್ಸಾಮ್ ಹಾಲ್ ಒಳಗಡೆ ಕುಂತಿದ್ದೀನಿ, ಪ್ರಶ್ನೆಗಳನ್ನು ಬಿಡಿಸ್ತಾ ಇದ್ದೀನಿ ಅಂತ ಅನ್ಕೋಬೇಕು. ಯಾಕಂದ್ರೆ ಒಂದು ಚಾಪ್ಟರ್ ವೈಸ್ ಒಂದ್ ಚಾಪ್ಟರ್ ಒಂದೇ ಒಂದು ಅಂಶಗಳು ಹೊರ ಹೋಗೋದಂತ ಏನಪ್ಪ ಅಂದ್ರೆ ಡಿಸ್ಕಸ್ ಮಾಡ್ತೀವಿ. ಬೇಕಾದ ಕೇಳುವ ಎಕ್ಸಾಮ್ GPS ಸ್ಟಾರ್ ಎಕ್ಸಾಮ್ಗೆ ಆ ರೀತಿ ಏನಪ್ಪ ಅಂದ್ರೆ ಕ್ವಶನ್ಸ್ ಗಳನ್ನ ಇಲ್ಲಿ ಸೆಟ್ ಮಾಡ್ಲಾಗ್ತದ. ನೋಡ್ರಿ 13ನೇ ಪ್ರಶ್ನೆ ನೋಡ್ರಿ, ವಾಸ್ಕೋ ಡಿ ಗಾಮನು ಈ ಕೆಳಗಿನ ಯಾವ ವರ್ಷದಂದು ಭಾರತಕ್ಕೆ ಸಮುದ್ರಯಾನವನ್ನು ಕಂಡು ಹಿಡಿದನು? ಎ ಆಪ್ಷನ್ 1488, ಬಿ ಆಪ್ಷನ್ 1498, ಸಿ ಆಪ್ಷನ್ 1522, ಡಿ ಆಪ್ಷನ್ 1492. ಬಹಳ ಇಂಪಾರ್ಟೆಂಟ್ ಅಂತದ ಆನ್ಸರ್. ಮನುಷ್ಯನೊಳಗೆ ಅನ್ಕೊಂಡ್ರಿ ಯಾವ್ದು ಆಗ್ತದ ನೋಡೋಣ ಹೇಳ್ರಿ. ಯಾವಾಗ ಆಗ್ತದಪ್ಪ ಅಂದ್ರ ಬಿ ಆಪ್ಷನ್ ಆಗ್ತದ. ನೋಡ್ರಿ, ವಾಸ್ಕೋ ಡಿ ಗಾಮನು ಭಾರತಕ್ಕೆ ಏನ್ ಮಾಡ್ತಾನಪ್ಪ ಅಂದ್ರ 1498 ಎಷ್ಟರಲ್ಲಿ 1498 ಮೇ 17ಕ್ಕೆ ಏನ್ ಮಾಡ್ತಾನಪ್ಪ ಅಂದ್ರ ಭಾರತಕ್ಕೆ ಹೊಸದಾದ ಒಂದು ಜಲಮಾರ್ಗವನ್ನು ಕಂಡುಹಿಡಿತಾನ, ಸಮುದ್ರ ಮಾರ್ಗವನ್ನು ಕಂಡುಹಿಡಿತಾನ ಆತ. ನೋಡ್ರಿ, ಜಲಮಾರ್ಗ ಅಂದ್ರು ಒಂದೇ, ನೆಕ್ಸ್ಟ್ ಸಮುದ್ರ ಮಾರ್ಗ ಅಂದ್ರು ಒಂದೇ. ನಮಗೆಲ್ಲರಿಗ ಏನಪ್ಪಾ ಅಂದ್ರ ಸಮುದ್ರ ಮಾರ್ಗನೇ ಜಲಮಾರ್ಗ ಏನಪ್ಪಾ ಅಂದ್ರೆ ಜಾಸ್ತಿ ಓದ್ಕೊಂಡಿರ್ತೀವಿ. ಜಲಮಾರ್ಗ ಏನಪ್ಪಾ ಅಂದ್ರೆ ಜಾಸ್ತಿ ನೆನಪಿರ್ತದ. ಎಕ್ಸಾಮ್ ಒಳಗೆ ಏನಪ್ಪಾ ಅಂದ್ರೆ ಸಮುದ್ರ ಮಾರ್ಗ ಕೊಟ್ಟಂದ್ರ ಅದ್ರ ಸಲುವಾಗಿ ಇಲ್ಲಿ ಜಲಮಾರ್ಗದ ಪದದ ಬದಲಾಗಿ ಸಮುದ್ರ ಮಾರ್ಗ ಏನಪ್ಪಾ ಅಂದ್ರೆ ಇಲ್ಲಿ ಬಳಸಲಾಗ್ಯದ. ವಾಸ್ಕೋ ಡಿ ಗಾಮ ಯಾವ ವರ್ಷಕ್ಕೆ ಭಾರತಕ್ಕೆ ಸಮುದ್ರ ಮಾರ್ಗ ಅಥವಾ ಜಲಮಾರ್ಗವನ್ನ ಕಂಡಿಡ್ದಪ್ಪ ಅಂದ್ರ 1498 ಮೇ 17ರಂದು ಏನ್ ಮಾಡ್ತಾನಪ್ಪ ಅಂದ್ರ ಅದನ್ನ ಕಂಡುಹಿಡಿತಾನ. ನೋಡ್ರಿ, ಅದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಅದ. ರೈಟ್ ಆನ್ಸರ್ ಬಂದ್ ಏನಾಗ್ತದಪ್ಪ ಅಂದ್ರ ಬಿ ಆಪ್ಷನ್ ಆಗ್ತದ. ನೋಡ್ರಿ, 1488ರಲ್ಲಿ ಬಾರ್ತೋಲೊಮೆ ಡೇಸ್ ಏನ್ ಬಂದ ಕೇಪ್ ಆಫ್ ಸ್ಟಾರ್ಮ್ ಅಥವಾ ಬಿರುಗಾಳಿ ಭೂಸಿರವನ್ನ ಏನಪ್ಪಾ ಅಂದ್ರ ಕಂಡಿಡ್ದ. ನಮಗ್ ಇನ್ನೊಂದು ಪ್ರಶ್ನೆ ಇಲ್ಲಿ ನಾವು ರೆಡಿ ಮಾಡ್ಕೋಬಹುದ್ರಿ. ಏನ್ ರೆಡಿ ಮಾಡ್ಕೋಬಹುದು? ಕೇಪ್ ಆಫ್ ಸ್ಟಾರ್ಮ್ ಅಥವಾ ಬಿರುಗಾಳಿ ಭೂಸಿರವನ್ನು ಯಾರು ಕಂಡುಹಿಡಿದ್ರ ಅಂತ ಪ್ರಶ್ನೆ ಕೇಳ್ಬೋದಲ್ಲ. ಈ ರೀತಿಯಾಗಿ ಯಾರು ಕಂಡುಹಿಡಿದ್ರು? ಬಾರ್ತೋಲೊಮೆ ಡಯಸ್ ಏನ್ ಮಾಡ್ತಾನಪ್ಪ ಅಂದ್ರ ಬಿರುಗಾಳಿ ಭೂಸಿರ ಭರವಸೆಯ ಭೂಸಿರವನ್ನ ಏನ್ ಮಾಡ್ತಾನಪ್ಪ ಅಂದ್ರ ಅದ್ ಕಂಡುಹಿಡಿತಾನ. ಯಾವ ವರ್ಷ ಕಂಡುಹಿಡಿತಾನ?
1488ರಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ಆತ ಕಂಡುಹಿಡಿತಾನ. ಇನ್ನ 17 ಮೇ 1498 ವಾಸ್ಕೋಡಿ ಗಾಮನು ಭಾರತದ ಪಶ್ಚಿಮ ತೀರದ ಕಲ್ಲಿಕೋಟೆಯನ್ನು ತಲುಪಿದ. ಈ ಮೂಲಕ ಭಾರತಕ್ಕೆ ಸಮುದ್ರ ಮಾರ್ಗವನ್ನ ಆತ ಏನಪ್ಪಾ ಅಂದ್ರ ಕಂಡುಹಿಡಿದ. ನೋಡ್ರಿ, ಪೋರ್ಚುಗೀಸ್ ನಾವಿಕನಾದಂತ ವಾಸ್ಕೋಡಿ ಗಾಮ ಭಾರತಕ್ಕೆ ಯಾವ ವರ್ಷದ ಜಲಮಾರ್ಗ ಅಥವಾ ಸಮುದ್ರ ಮಾರ್ಗವನ್ನ ಕಂಡುಹಿಡಿತಾನಪ್ಪ ಅಂದ್ರ ಮೇ 17 1498ರಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ಆತ ಕಂಡುಹಿಡಿತಾನೆ. ಆತ ಭಾರತದ ಪಶ್ಚಿಮ ಕರಾವಳಿ ತೀರದ ಕೇರಳದ ಕಲ್ಲಿಕೋಟೆಯ ಸಮೀಪ ಏನಪ್ಪಾ ಅಂದ್ರ ಬರ್ತಾನ. ಮುಂದೆ ಇದಕ್ಕೆ ಸಂಬಂಧಪಟ್ಟಂತೆನೆ ಹೆಚ್ಚಿನ ಮಾಹಿತಿಗಳು ಬರ್ತಾವ, ಹೆಚ್ಚಿನ ಕ್ವಶನ್ಸ್ಗಳು ಬರ್ತಾವ. ಅಲ್ಲಿ ಏನಪ್ಪಾ ಅಂದ್ರೆ ವಿಷಯವನ್ನು ಡಿಸ್ಕಸ್ ಮಾಡೋಣ. ನೆಕ್ಸ್ಟ್, ವಾಸ್ಕೋಡಿ ಗಾಮನು ನಿಜವಾಗಿ ಬಂದಿಳಿದಿದ್ದು ಕಲ್ಲಿಕೋಟೆಯಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರುವ ಕಾಪಾಡ್ ಎಂಬ ಸ್ಥಳಕ್ಕೆ. ಆಗ ಕಲ್ಲಿಕೋಟೆ ಆಳುತ್ತಿದ್ದ ಜಾಮೋರಿನ್ ದೊರೆ ಅವರಿಗೆ ಸ್ವಾಗತವನ್ನು ಕೋರಿದ. ನೋಡ್ರಿ, ಈ ಪೋರ್ಚುಗೀಸ್ ನಾವಿಕನಾದಂತ ವಾಸ್ಕೋಡಿ ಗಾಮನು 1498ರಲ್ಲಿ ಭಾರತಕ್ಕೆ ಬಂದಂತ ಸಂದರ್ಭದಲ್ಲಿ ಆತನಿಗೆ ಭವ್ಯವಾದ ಸ್ವಾಗತವನ್ನ ಯಾರು ಕೋರ್ತಾರಪ್ಪ ಅಂದ್ರ ಕೇರಳದ ಅಂದಿನ ದೊರೆಗಳಾದಂತ ಜಾಮೋರಿನ್ ದೊರೆಗಳು ಏನ್ ಮಾಡ್ತಾರಪ್ಪ ಅಂದ್ರ ಆತನಿಗೆ ಭವ್ಯವಾದ ಸ್ವಾಗತನ ಕೊಡ್ತಾರ. ವಾಸ್ಕೋಡಿ ಗಾಮ ಪ್ರಥಮ ಬಾರಿಗೆ ಆತ ಭಾರತದ ಯಾವ ಭೂಭಾಗವನ್ನು ಸ್ಪರ್ಶ ಮಾಡ್ತಾನಪ್ಪ ಅಂದ್ರ ಕಲ್ಲಿಕೋಟೆ ಸಮೀಪದ ಕಾಪಾಡ್ ಎಂಬ ಸ್ಥಳಕ್ಕೆ ಬಂದ್ ಏನ್ ಮಾಡ್ತಾನಪ್ಪ ಅಂದ್ರ ಆತ ಇಳಿತಾನ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಫರ್ಡಿನಾಂಡ್ ಮೆಗಲನ್ ಅವರು ಸ್ಪೇನ್ ಸೇವೆಯಲ್ಲಿದ್ದಾಗ ಪೋರ್ಚುಗಲ್ ನಾವಿಕ. ನೋಡ್ರಿ, ಫರ್ಡಿನಾಂಡ್ ಮೆಗಲನ್ ಏನಪ್ಪಾ ಅಂದ್ರ ಸ್ಪೇನ್ ಸೇವೆಯಲ್ಲಿದ್ದಂತ ಪೋರ್ಚುಗಲ್ ನಾವಿಕ. ಈತ ಸ್ಪೇನಿನಿಂದ 1519ರಲ್ಲಿ ಕ್ಯಾಡ್ಜಿನಿಂದ 5 ಹಡಗುಗಳು ಮತ್ತು 267 ಮಂದಿ ಸಹಚರರೊಡನೆ ತನ್ನ ಪ್ರಯಾಣವನ್ನು ಆರಂಭಿಸಿದ. ನೋಡ್ರಿ, ಈ ಫರ್ಡಿನಾಂಡ್ ಮೆಗಲನ್ ಇಡೀ ವಿಶ್ವವನ್ನು ಸುತ್ತಬೇಕಂತ ತಿಳ್ಕೊಂಡು ಸ್ಪೇನ್ ದೇಶದ ದೊರೆಗಳ ಸಹಾಯವನ್ನು ಪಡೆದುಕೊಂಡು 1519ರಲ್ಲಿ 5 ಹಡಗುಗಳನ್ನು ಮತ್ತು 267 ಮಂದಿ ಸಹಚರರೊಡನೆ ತನ್ನ ಪ್ರಯಾಣವನ್ನು ಏನಪ್ಪಾ ಅಂದ್ರ ಬಳಸ್ತಾನ. ನೋಡ್ರಿ, ಈ ಫರ್ಡಿನಾಂಡ್ ಮೆಗಲನ್ ಬೆಳೆಸಿದಂತ 5 ಹಡಗುಗಳು ಯಾವ್ಯಾವದ ನೋಡ್ರಿ. 1ನೇ ಹಡಗು ಆಂಟೋನಿಯಾ ಅಂತ ಬರ್ತದ, 2ನೇದು ಕಾನ್ಸೆಪ್ಷನ್ ಅಂತ ಬರ್ತದ, 3ನೇದು ವಿಕ್ಟೋರಿಯಾ ಬರ್ತದ, 4ನೇದು ಟ್ರಿನಿದಾದ ಬರ್ತದ, 5ನೇದು ಸ್ಯಾಂಟಿಯಾಗೋ ಬರ್ತದ. ಆದ್ರೆ ಈ 5 ಹಡಗುಗಳಲ್ಲಿ ಭೂಮಿಯನ್ನು ಪ್ರಥಮ ಬಾರಿಗೆ ಸಂಪೂರ್ಣವಾಗಿ ಸುತ್ತು ಹಾಕಿದಂತ ಹಡಗಿನ ಹೆಸರು ಏನಪ್ಪಾ ಅಂದ್ರ ವಿಕ್ಟೋರಿಯಾ ಹಡಗು ಬರ್ತದ. ಯಾವ ಹಡಗು ಬರ್ತದ? ವಿಕ್ಟೋರಿಯಾ ಹಡಗು ಬರ್ತದ. ನೆಕ್ಸ್ಟ್ 14ನೇ ಪ್ರಶ್ನೆ ನೋಡ್ರಿ, ಮೆಗಲನ್ ಜಲಸಂಧಿ ಈ ಕೆಳಗಿನ ಯಾವ ಸಾಗರದಲ್ಲಿ ಕಂಡು ಬರುತ್ತದೆ? ಆನ್ಸರ್ ಮಾಡ್ರಿ. ಇದಕ್ಕ ವಿಡಿಯೋ ಫಾಸ್ಟ್ ಮಾಡ್ರಿ, ಕ್ವಶನ್ ಇನ್ನೇಮೆ ಓದ್ರಿ, ಆಪ್ಷನ್ಸ್ ಗಳ ಇನ್ನೇಮೆ ಓದ್ರಿ, ಓದಿ ಆನ್ಸರ್ ಏನಪ್ಪಾ ಅಂದ್ರ ನಿಮ್ಮ ತಳಿ ಒಳಗ ಫಿಕ್ಸ್ ಮಾಡ್ಕೊಡ್ರಿ, ನಿಮ್ಮ ಮನಸ್ಸು ಒಳಗ ಅದನ್ನ ಸೆಟ್ ಮಾಡ್ಕೋರಿ. ನೋಡ್ರಿ, 14ನೇ ಪ್ರಶ್ನೆ ಏನದ? ಮೆಗಲನ್ ಜಲಸಂಧಿ ಈ ಕೆಳಗಿನ ಯಾವ ಸಾಗರದಲ್ಲಿ ಕಂಡು ಬರುತ್ತದೆ? ಎ ಆಪ್ಷನ್ ಪೆಸಿಫಿಕ್ ಮಹಾಸಾಗರ, ಬಿ ಆಪ್ಷನ್ ಹಿಂದೂ ಮಹಾಸಾಗರ, ಸಿ ಆಪ್ಷನ್ ಅಟ್ಲಾಂಟಿಕ್. ಇದು ತಪ್ಪಾಗ್ಯದ್ರಿ, ಅಟ್ಲಾಂಟಿಕ್ ಈ ತರ ಇದು ಮಾಡ್ರಿ, ಈ ತರ ಏನಪ್ಪಾ ಅಂದ್ರೆ ಅಟ್ಲಾಂಟಿಕ್ ಮಹಾಸಾಗರ. ಡಿ ಆಪ್ಷನ್ ಆರ್ಕಿಟಿಕ್ ಮಹಾಸಾಗರ ಅಂತ ಬರ್ತದ. ಪ್ರಪಂಚದಲ್ಲಿ ಒಟ್ಟಾರೆಯಾಗಿ ಏನಪ್ಪಾ ಅಂದ್ರ 4 ಸಾಗರಗಳು ಏನಪ್ಪಾ ಅಂದ್ರ ಕಂಡು ಬರ್ತವ. ಅದರಲ್ಲಿ ಅತ್ಯಂತ ದೊಡ್ಡದಾದ ಸಾಗರ ಯಾವ್ದಪ್ಪ ಅಂದ್ರ ಪೆಸಿಫಿಕ್ ಸಾಗರ ಬರ್ತದ. ಅತ್ಯಂತ ಸಣ್ಣದಾದ ಸಾಗರ ಯಾವ್ದಪ್ಪ ಅಂದ್ರ ಆರ್ಕಿಟಿಕ್ ಮಹಾಸಾಗರ ಏನಪ್ಪಾ ಅಂದ್ರ ಬರ್ತದ. ನೋಡ್ರಿ, ಈ ಮೆಗಲನ್ ಜಲಸಂಧಿ ಯಾವ ಸಾಗರದಲ್ಲಿ ಕಂಡು ಬರ್ತದಪ್ಪ ಅಂದ್ರ ಅಟ್ಲಾಂಟಿಕ್ ಮಹಾಸಾಗರದೊಳಗೆ ಏನಪ್ಪಾ ಅಂದ್ರ ಕಂಡು ಬರ್ತದ. ಯಾವ ಸಾಗರದೊಳಗ? ಅಟ್ಲಾಂಟಿಕ್ ಮಹಾಸಾಗರದೊಳಗೆ ಏನಪ್ಪಾ ಅಂದ್ರ ಕಂಡು ಬರ್ತದ. ಹಾಗಾಗಿ ಇದಕ್ಕೆ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರ ಸಿ ಆಪ್ಷನ್ ರೈಟ್ ಆನ್ಸರ್ ಆಗ್ತದ. ನೋಡ್ರಿ, ಅದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಅದ. ಫರ್ಡಿನಾಂಡ್ ಮೆಗಲನ್ ತನ್ನ ಪ್ರಯಾಣವನ್ನು
ಅಟ್ಲಾಂಟಿಕ್ ಮಹಾಸಾಗರದ ಮೂಲಕ ಪ್ರಾರಂಭಿಸಿ ನೋಡ್ರಿ ಈತ ತನ್ನ ಫರ್ಡಿನಾಂಡ್ ಮೇಘಲವನ್ನು ಭೂಮಿಯನ್ನು ಸಂಪೂರ್ಣವಾಗಿ ಸುತ್ತಾಕುವ ವಿಶ್ವ ಪರ್ಯಟನೆ ಮಾಡುವಂತ ತನ್ನ ಪ್ರಯಾಣವನ್ನು ಮೊದಲಿಗೆ ಅಟ್ಲಾಂಟಿಕ್ ಮಹಾಸಾಗರದ ಕ್ಯಾಡ್ನೀಸ್ ಎಂಬ ಬಂದರಿನ ಮೂಲಕ ಏನ್ ಮಾಡ್ತಾನಪ್ಪ ಅಂದ್ರ ಆತ ಪ್ರಯಾಣ ಮಾಡ್ತಾನ. ನೋಡ್ರಿ ಇಂಪಾರ್ಟೆಂಟ್ ಆಗ್ತದೆ ಇದು. ಫರ್ಡಿನಾಂಡ್ ಮೇಘಲನ್ ತನ್ನ ಪ್ರಯಾಣವನ್ನು ಯಾವ ಸಾಗರದಿಂದ ಬೆಳೆಸ್ತಾನಪ್ಪ ಅಂದ್ರ ಅಟ್ಲಾಂಟಿಕ್ ಮಹಾಸಾಗರದ ಮೂಲಕ ಏನಪ್ಪಾ ಅಂದ್ರ ಪ್ರಾರಂಭಿಸ್ತಾನ. ದಕ್ಷಿಣ ಅಮೆರಿಕದ ದಕ್ಷಿಣಕ್ಕಿರುವ ಕಿರಿದಾದ ಜಲಸಂಧಿಯನ್ನು ದಾಟಿ ಶಾಂತವಾದ ಸಾಗರವನ್ನು ಪ್ರವೇಶಿಸಿದ. ಮೇಘಲನ್ ದಾಟಿ ಹೋದ ಈ ಜಲಸಂಧಿಯನ್ನು ಮೇಘಲನ್ ಜಲಸಂಧಿ ಎಂದು ಮತ್ತು ಸಾಗರವನ್ನು ಪೆಸಿಫಿಕ್ ಮಹಾಸಾಗರ ಎಂದು ಮುಂದೆ ಕರೆಯಲಾಯಿತು. ನೋಡ್ರಿ ಫರ್ಡಿನಾಂಡ್ ಮೇಘಲನ್ ಏನದನಲ್ಲ ತನ್ನ ವಿಶ್ವ ಪರ್ಯಟನವನ್ನು ಮೊದಲು ಯಾವ ಸಾಗರದಿಂದ ಆತ ಪ್ರಾರಂಭ ಮಾಡ್ತಾನಪ್ಪ ಅಂದ್ರ ಅಟ್ಲಾಂಟಿಕ್ ಮಹಾಸಾಗರದ ಮೂಲಕ ಪ್ರಾರಂಭ ಮಾಡ್ತಾನ. ಈತ ದಕ್ಷಿಣ ಅಮೆರಿಕದ ದಕ್ಷಿಣಕ್ಕಿರುವ ಯಾವುದಕ್ಕಿರುವ ದಕ್ಷಿಣ ಅಮೆರಿಕದ ದಕ್ಷಿಣಕ್ಕಿರುವ ಒಂದು ಕಿರಿದಾದ ಜಲಸಂಧಿಯನ್ನು ಏನ್ ಮಾಡ್ತಾನಪ್ಪ ಅಂದ್ರ ಆತ ದಾಟಿ ಹೋಗ್ತಾನ. ಆ ಮೇಘಲನ ದಾಟಿ ಬಂದಂತ ಏನ್ ಜಲಸಂಧಿ ಏನದಲ್ಲ ಅದಕ್ಕೆ ಯಾರ ಹೆಸರಿಟ್ರಪ್ಪ ಅಂದ್ರ ಮೇಘಲನ ಹೆಸರನ್ನ ಏನ್ ಮಾಡ್ತಾರಪ್ಪ ಅಂದ್ರ ನಾಮಕರಣ ಮಾಡ್ತಾರ. ಅದೇ ಏನಪ್ಪಾ ಅಂದ್ರ ಮೇಘಲನ್ ಜಲಸಂಧಿ. ಇವತ್ತು ಮೇಘಲನ್ ಜಲಸಂಧಿ ಯಾವ ಸಾಗರದಲ್ಲಿದಪ್ಪ ಅಂದ್ರ ಅಟ್ಲಾಂಟಿಕ್ ಸಾಗರದಲ್ಲಿ ಅದ. ಯಾವ ಸಾಗರದಲ್ಲಿ ಅದ ಅದು? ಅಟ್ಲಾಂಟಿಕ್ ಸಾಗರದಲ್ಲಿ ಅದ. ಅದು ದಕ್ಷಿಣ ಅಮೆರಿಕ ಉತ್ತರ ಅಮೆರಿಕದ ಮಧ್ಯದಲ್ಲಿ ಯಾವ ಜಲಸಂಧಿ ಬರ್ತದಂತ ನಮ್ಮ ಪ್ರಶ್ನೆ ಕೇಳಬಹುದು. ದಕ್ಷಿಣ ಅಮೆರಿಕ ಮತ್ತು ಉತ್ತರ ಅಮೆರಿಕದ ಮಧ್ಯದಲ್ಲಿ ಕಂಡು ಬರುವಂತ ಜಲಸಂಧಿ ಯಾವ್ದಪ್ಪ ಅಂದ್ರ ಮೇಘಲನ್ ಜಲಸಂಧಿ ಬರ್ತದ. ಯಾವ ಜಲಸಂಧಿ ಬರ್ತದ? ಮೇಘಲನ್ ಜಲಸಂಧಿ ಬರ್ತದ. ಮತ್ತೆ ಈತ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ಸಾಗರ ಯಾವ್ದಂದ್ರ ನಾವು ಪೆಸಿಫಿಕ್ ಮಹಾಸಾಗರ ಅಂತ ಹೇಳ್ತೀವಿ. ಆ ಪೆಸಿಫಿಕ್ ಮಹಾಸಾಗರಕ್ಕೆ ಈಗ ಏನಂತ ಕರಿತಾನಪ್ಪ ಅಂದ್ರ ಶಾಂತ ಮಹಾಸಾಗರ ಅಂತ ಕರಿತಾನ. ಯಾರು ಕರಿತಾರ? ಮೇಘಲನ್ ಏನಪ್ಪಾ ಅಂದ್ರ ಕರಿತಾನ. ಹಾಗಾದರೆ ಈ ಪೆಸಿಫಿಕ್ ಸಾಗರವನ್ನ ಯಾರ ಕಂಡುಹಿಡಿದ್ರು? ನೋಡ್ರಿ ಈ ಪೆಸಿಫಿಕ್ ಸಾಗರವನ್ನ ಕಂಡುಹಿಡಿದ ನಾವಿಕ ಯಾರಪ್ಪ ಅಂದ್ರ ಬಲ್ ಬೋವಾ ಬರ್ತಾರ. ಯಾರು ಬರ್ತಾರ? ಬಲ್ ಬೋವಾ ಬರ್ತಾನ. ಯಾವ ವರ್ಷ ಈತ ಪೆಸಿಫಿಕ್ ಸಾಗರವನ್ನ ಕಂಡುಹಿಡಿತಾನ ಅಂದ್ರ 1513ರಲ್ಲಿ ಬಲ್ ಬೋವಾ ಏನ್ ಮಾಡ್ತಾನಪ್ಪ ಅಂದ್ರ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ಪೆಸಿಫಿಕ್ ಮಹಾಸಾಗರವನ್ನ ಏನಪ್ಪಾ ಅಂದ್ರ ಕಂಡುಹಿಡಿತಾನ. ಕೇಳಬಹುದು ನಮ್ಮ ಪ್ರಶ್ನೆನ. ಏನ್ ಕೇಳಬಹುದು? ಪೆಸಿಫಿಕ್ ಮಹಾಸಾಗರವನ್ನ ಕಂಡುಹಿಡಿದವ್ರು ಯಾರಂತ ಕೇಳಬಹುದು. ಬಲ್ ಬೋವಾ ಬರ್ತಾರ. ಬಲ್ ಬೋವಾ ಕಂಡುಹಿಡಿದಂತ ಸಾಗರಕ್ಕೆ ಪೆಸಿಫಿಕ್ ಮಹಾಸಾಗರ ಅಥವಾ ಶಾಂತ ಮಹಾಸಾಗರ ಅಂತ ಹೆಸರಿಟ್ಟವ್ರು ಯಾರು? ಅದಕ್ಕೆ ಯಾರ ಹೆಸರು ನಾಮಕರಣ ಮಾಡ್ತಾರಪ್ಪ ಅಂದ್ರ ಫರ್ಡಿನಾಂಡ್ ಮೇಘಲನ್ ಮಾಡ್ತಾನ. ಯಾರು ಮಾಡ್ತಾರ? ಫರ್ಡಿನಾಂಡ್ ಮೇಘಲನ್ ಏನಪ್ಪಾ ಅಂದ್ರ ಮಾಡ್ತಾನ. ಕ್ಲಿಯರ್ ಆತ್ರಿ ಇದು ಕಾನ್ಸೆಪ್ಟ್ ಪೂರ್ತಿ? ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ 15ನೇ ಪ್ರಶ್ನೆ ಬರ್ತದ. ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ತಿಳಿಸಿ. ನೀವು ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ GPSR, HSR ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವುದೇ ಒಂದು ಕಾಲಾನುಕ್ರಮದ ಘಟನೆಗಳನ್ನು ಬರಿಬೇಕಾಗಿತ್ತಪ್ಪ ಅಂದ್ರ ಕಂಪಲ್ಸರಿಯಾಗಿ ಏನ್ ಮಾಡ್ಬೇಕಾಗ್ತದಪ್ಪ ಅಂದ್ರ ನಿಮ್ಗ ಇಸ್ವಿಗಳು ಗೊತ್ತಿರ್ಬೇಕಾಗ್ತದ. ಇಸ್ವಿಗಳು ಗೊತ್ತಿದ್ರ ಮಾತ್ರ ಏನಾಗ್ತದಪ್ಪ ಅಂದ್ರ ಈ ಕಾಲಾನುಕ್ರಮದ ಘಟನೆಗಳು ಬರೆಯುವುದಕ್ಕೆ ಸಾಧ್ಯ. ಇಲ್ಲಂದ್ರೆ ಯಾವ ಕಾರಣಕ್ಕೂ ಏನಪ್ಪಾ ಅಂದ್ರ ಬರೆಯೋದಕ್ಕೆ ಬರಲ್ಲ. ಮತ್ತೆ ನೀವ್ ಏನ್ ಮಾಡ್ತೀರಪ್ಪ ಅಂದ್ರ ಅಂದಾಜ್ ಹಾಕ್ತೀರಿ, ಅವು ಏನಾಗ್ತವಪ್ಪ ಅಂದ್ರ ತಪ್ಪಾಗ್ತವ. ಮತ್ತೆ ಒಮ್ಮೆ ಅಂದಾಜ್ ಹಾಕ್ತಾವ ಕರೆಕ್ಟ್ ಆಗ್ತವಲ್ಲ ಅನ್ಬೋದು. ಕರೆಕ್ಟ್ ಆಗೋ ಚಾನ್ಸ್ ಬಹಳ ರೇರಿ. ಅದೇ ನೀವು ಇಸ್ವಿ ಬೈಪೆಟ್ ಮಾಡ್ಕೊಂಡಿದ್ರ ಅಂದ್ರ ಆರಾಮ್ ಒಂದು ಮಾರ್ಕ್ಸ್ ಪಡಿಬಹುದಲ್ಲ. ಅದಕ್ಕ ಇತಿಹಾಸದ ಪಠ್ಯ ಪುಸ್ತಕವನ್ನು ಓದುತ್ತಿರುವಾಗ ನೀವು ಪ್ರತಿಯೊಂದು ಇಸ್ವಿಯನ್ನು ಕಂಪಲ್ಸರಿ ಸೂಕ್ಷ್ಮವಾಗಿ ಗಮನಿಸಿ. ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ ಇಸ್ವಿಗಳು. ಒಂದ್ ವೇಳೆ ನಮಗ್ ಇಸ್ವಿ ನೆನಪುಳ್ಳಲ್ಲ ಸರ್ ಏನ್ ಮಾಡ್ಬೇಕ್ರಿ ಅಂತ ಅನ್ಬೋದು ನೀವು. ಅವಾಗ ಏನ್ ಮಾಡ್ರಿ, ಒಂದು ಸಣ್ಣದೊಂದ್ ಚೀಟಿ ತಗೋರಿ. ನೋಡ್ರಿ ಒಂದ್ ಸಣ್ಣದೊಂದ್ ಏನ್ ಮಾಡ್ರಪ್ಪ ಅಂದ್ರ ಈ ತರ ಚೀಟಿ ಒಂದ್ ನೋಟ್ಬುಕ್ದೊಳಗೆ ಏನ್ ಮಾಡೋದಪ್ಪ ಅಂದ್ರ ಒಂದು ಹಾಳೆ ಹರ್ಕೋದು. ಹರ್ಕೊಂಡು ಅದನ್ನ ಏನ್ ಮಾಡೋದಪ್ಪ ಅಂದ್ರ 4 ಪೀಸ್ ಮಾಡೋದು. ಆ 4 ಪೀಸ್ ಅನ್ನ ಮಾಡಿಸಿ ಅದರಲ್ಲಿ ಒಂದೊಂದು ಪಾಠಕ್ಕೆ ಸಂಬಂಧಪಟ್ಟಂತ ಮೇನ್ ಇಂಪಾರ್ಟೆಂಟ್ ಆದಂತ ಇಸ್ವಿಗಳಿರ್ತಾವ. ಆ ಇಸ್ವಿಗಳನ್ನ ಏನ್ ಮಾಡ್ರಪ್ಪ ಅಂದ್ರ ಬರ್ದಿಟ್ಕೊಂಡ್ಬಿಡಿ. ಬರ್ದಿಟ್ಕೊಂಡು ನೀವು ಓದ್ತಿರುವಂತ ಆ ರೂಮಿನ ಸ್ಥಳದೊಳಗೆ ಒಂದ್ ಕಡೆ ಏನ್ ಮಾಡ್ರಪ್ಪ ಅಂದ್ರ ಗೋಡಿಗೆ ಅಟ್ಯಾಚ್ ಮಾಡ್ಬಿಡ್ರಿ. ಅವಾಗ ಇಸ್ವಿಗಳು ಪದೇ ಪದೇ ನೋಡಿ ಏನಾಗ್ತಾವಪ್ಪ ಅಂದ್ರ
ನೆನಪುಳಿತಾವ. ನೋಡ್ರಿ, ಇಲ್ಲಿ ಕಾಲಾನುಕ್ರಮದ ಘಟನೆಗಳು ಯಾವ ರೀತಿಯಾಗಿ ಕೊಟ್ಟಿದ್ದಾನ. ಕೊಲಂಬಸ್ ಅಮೆರಿಕ ಕಂಡು ಹಿಡಿದಿದ್ದು. ಬಿ ನೋಡ್ರಿ, ವಾಸ್ಕೋಡಿ ಗಾಮ ಭಾರತಕ್ಕೆ ಬಂದಿದ್ದು. ಸಿ ಭಾರತೀಯ ಲೋಮಿಯೋ ಡಯಸ್ ದಕ್ಷಿಣ ಆಫ್ರಿಕಾದ ದಕ್ಷಿಣದ ತುದಿ ತಲುಪಿದ್ದು. ಡಿ ವಿಕ್ಟೋರಿಯಾ ಹಡಗು ಭೂ ಪ್ರದಕ್ಷಿಣೆ ಮಾಡಿದ್ದು. ಇದನ್ನ ಎರಡು ರೀತಿ ನಾವೇನ್ ಮಾಡ್ಬೋದಪ್ಪ ಅಂದ್ರ ಪ್ಲಾನ್ ಮಾಡಿ ನಾವು ಕಾಲಾನುಕ್ರಮದ ಘಟನೆಗಳನ್ನ ಏನಪ್ಪಾ ಅಂದ್ರ ಗುರುತಿಸ್ಬೋದು. ನೀವು ಇತಿಹಾಸ ಪುಸ್ತಕವನ್ನು ಪರ್ಫೆಕ್ಟ್ ಆಗಿ ಓದಿದ್ರೆ ಮಾತ್ರ. ಒಂದೇನಪ್ಪಾ ಅಂದ್ರ ಕಾಮನ್ ಆಗಿ ಎಲ್ಲರೂ ಬಿಡಿಸುವಂತ ಮೆಥಡ್ ಏನ್ ಯೂಸ್ ಮಾಡಿ ಏನ್ ಮಾಡ್ಬೋದಪ್ಪ ಅಂದ್ರೆ ನಾವು ಬಿಡಿಸ್ಬೋದು. ನೋಡ್ರಿ, ಇಲ್ಲಿ ನಾ ಬಿಡಿಸ್ತೇನೆ ನೋಡ್ರಿ, ಆಮೇಲೆ ಆಪ್ಷನ್ ಮತ್ತೆ ಆಮೇಲೆ ಅದನ್ನ ಏನಪ್ಪಾ ಅಂದ್ರ ನೋಡೋಣ. ಒಂದ್ಸಲ ಆಪ್ಷನ್ ನೋಡ್ಕೊಂಡ್ ಬಂದ್ ಬಿಡೋಣ. ಸರ್ ನಮಸ್ಕಾರ ಸರ್. ಸರ್ ಆನ್ಲೈನ್ ಕ್ಲಾಸ್ ಒಳಗೆ ಆಮೇಲೆ ಮಾಡಿ. ನೋಡ್ರಿ, ಇಲ್ಲಿ ಇಸ್ವಿಗಳು ಒಂದ್ಸಲ ಆಪ್ಷನ್ಸ್ ಗಳ ನೋಡ್ರಿ, ಎ ಬಿ ಸಿ ಡಿ ಒಂದೇ ಆಪ್ಷನ್ಸ್ ಗಳು ಕೊಟ್ಟಿದ್ದಾರ. ಸಾರಿ, ಆನ್ಸರ್ ಶೋ ಅಪ್ ಆಯ್ತಾ? ಬೇಡ, ತಲೆ ಕೆಡ್ಸೋಬೇಡ್ರಿ. ನೋಡ್ರಿ, ಎರಡನೇ ಆಪ್ಷನ್ ಸಿ ಬಿ ಎ ಡಿ ಆಯ್ತಾ. ಮೂರನೇ ಆಪ್ಷನ್ ಬಿ ಎ ಡಿ ಎ ಐತಿ. ಫೋರ್ತ್ ಆಪ್ಷನ್ಸ್ ಡಿ ಎ ಬಿ ಎ ಅನ್ನೋದು ಏನಪ್ಪಾ ಅಂದ್ರ ಕೊಟ್ಟಿದ್ದಾರೆ. ನಾವು ಎರಡು ರೀತಿ ಏನಪ್ಪಾ ಅಂದ್ರ ಇಲ್ಲಿ ಟ್ರಿಕ್ಸ್ ಯೂಸ್ ಮಾಡ್ಕೊಂಡು ಏನ್ ಮಾಡೋಣಪ್ಪ ಅಂದ್ರ ಕಾಲಾನುಕ್ರಮದ ಘಟನೆಗಳನ್ನು ಬರೆಯುವುದಕ್ಕ ಪ್ರಯತ್ನ ಮಾಡೋಣ. ನೋಡ್ರಿ, ಒಂದೇ ತಂತ್ರ ಎಲ್ಲರೂ ಯೂಸ್ ಮಾಡುವಂತ ಮೆಥಡ್ ಅನ್ನು ಯೂಸ್ ಮಾಡೋಣ. ಎರಡನೇದನ್ನ ಹೇಳ್ತೀನಿ. ನೋಡ್ರಿ, ಒಂದೇದ್ ಏನಪ್ಪಾ ಅಂದ್ರ ಇಸ್ವಿ ಬರ್ಕೊಂಡು ಕೊಲಂಬಸ್ ಅಮೆರಿಕ ಕಂಡಿಡಿದ ವರ್ಷ ಯಾವುದು? 1492ರಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ಆತ ಅದು ಸ್ಕ್ರೀನ್ ಏನಪ್ಪಾ ಅಂದ್ರ ಸ್ವಲ್ಪ ಬ್ಲಿಂಕ್ ಆಗ್ತಾ ಇದೆ. ನೋಡ್ರಿ, ಈ ಕೊಲಂಬಸ್ ಅಮೆರಿಕ ಕಂಡಿಡಿದಿದ್ದು ಯಾವ್ದಪ್ಪ ಅಂದ್ರ 1492ರಲ್ಲಿ ಏನಪ್ಪಾ ಅಂದ್ರ ಅದ್ ಕಂಡಿಡಿತಾನ. ಇನ್ನ ವಾಸ್ಕೋಡಿ ಗಾಮ ಏನಪ್ಪಾ ಅಂದ್ರ 1498ರಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಈತ ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ವಾಸ್ಕೋಡಿ ಗಾಮ ಏನಪ್ಪಾ ಅಂದ್ರ ಭಾರತಕ್ಕೆ ಬಂದಿದ್ದ 1498ರಲ್ಲಿ. ಇನ್ನ ಬಾರ್ತೋಲೊಮೆ ಡಯಸ್ ಈತ ಕಂಡಿಡ್ದಿದ್ದಪ್ಪ ಅಂದ್ರ ದಕ್ಷಿಣ ಆಫ್ರಿಕಾದ ತುದಿಯನ್ನು ಏನ್ ಮಾಡ್ತಾನಪ್ಪ ಅಂದ್ರ ಅಟ್ ಕಡಿತಾನ. ಯಾವಾಗ ಕಂಡಿಡಿತಾನ ಅಂದ್ರ 1488ರಲ್ಲಿ ಏನಪ್ಪಾ ಅಂದ್ರ ಆತ ಕಂಡಿಡಿತಾನ. ನೆಕ್ಸ್ಟ್ ವಿಕ್ಟೋರಿಯಾ ಹಡಗು ಭೂ ಪ್ರದಕ್ಷಿಣೆ ಯಾವಾಗ ಮಾಡ್ತದಪ್ಪ ಅಂದ್ರ 1519ರಿಂದ 1520ರವರೆಗೆ ಏನ್ ಮಾಡ್ತಾನಪ್ಪ ಅಂದ್ರ ಅದು 1520ರವರೆಗೆ ಏನಪ್ಪಾ ಅಂದ್ರ ಭೂ ಪ್ರದಕ್ಷಿಣೆ ಏನಪ್ಪಾ ಅಂದ್ರ ವಿಕ್ಟೋರಿಯಾ ಹಡಗು ಮಾಡ್ತದ. ಮೊದಲನೇ ಘಟನೆ ಯಾವ್ದು ಬರ್ತದ? ಸಿ ಬರ್ತದ. ಎರಡನೇ ಘಟನೆ ಏನ್ ಬರ್ತದ? ಎ ಬರ್ತದ. ಇನ್ನ ಮೂರನೇ ಘಟನೆ ಏನಪ್ಪಾ ಅಂದ್ರ ಬಿ ಬರ್ತದ. ನಾಲ್ಕನೇ ಘಟನೆ ಏನಪ್ಪಾ ಅಂದ್ರ ಡಿ ಬರ್ತದ. ಇಲ್ಲಿ ಇನ್ನೊಂದು ಮೆಥಡ್ ಯಾವ ರೀತಿಯಾಗಿ ಯೂಸ್ ಮಾಡ್ಬೋದಪ್ಪ ಅಂದ್ರ ನಾವು ಪಠ್ಯ ಪುಸ್ತಕವನ್ನು ಓದುತ್ತಿರುವ ಸಂದರ್ಭದೊಳಗ ಮೊದಲಿಗೆ ಏನ್ ಬರ್ತಾರಪ್ಪ ಅಂದ್ರ ಬಾರ್ತೊಲೊಮೆ ಡಯಸ್ ಬರ್ತಾನ. ಅವ ಆದ ನಂತರ ಯಾರು ಬರ್ತಾರಪ್ಪ ಅಂದ್ರ ಕೊಲಂಬಸ್ ಬರ್ತಾನ. ನೆಕ್ಸ್ಟ್ ಅವ ಆದ ನಂತರ ಯಾರಪ್ಪ ಅಂದ್ರ ವಾಸ್ಕೋಡಿ ಗಾಮ ಬರ್ತಾರ. ಲಾಸ್ಟಿಗೆ ಯಾರು ಬರ್ತಾರಪ್ಪ ನಮ್ಮ ಪಠ್ಯ ಪುಸ್ತಕದೊಳಗ? ಫರ್ಡಿನಾಂಡ್ ಮ್ಯಾಗೆಲ್ಲನ್ ಬರ್ತಾನ. ಈ ರೀತಿ ನೀವು ಸ್ವಲ್ಪ ಥಿಂಕ್ ಮಾಡಿ ಏನ್ ಮಾಡ್ಬೋದಪ್ಪ ಅಂದ್ರ ಆನ್ಸರ್ ಅನ್ನ ಗುರುತಿಸಬಹುದು. ಮೊದಲ ಫಸ್ಟ್ ಪ್ರಿಫರೆನ್ಸ್ ಏನ್ ಮಾಡ್ರಪ್ಪ ಅಂದ್ರ ಇಸ್ವಿಗಳಿಗೆ ಕೊಡ್ರಿ. ಒಂದ್ ವೇಳೆ ನನಗೆ ಇಸ್ವಿ ಗೊತ್ತಿಲ್ಲ ಅಂತ ಏನಾದ್ರು ಕೈ ಚೆಲ್ ಕುಡುದು ಅದನ ಏನಾರು ಮಾಡಿ ಒಟ್ಟು ಸರಿ ಮಾಡುದು. ಈ ತರನು ಏನ್ ಮಾಡ್ರಪ್ಪ ಅಂದ್ರ ಪ್ಲಾನ್ ಅನ್ನ ಮಾಡ್ರಿ. ಇದಕ್ಕ ರೈಟ್ ಆನ್ಸರ್ ಬಂದ್ ಏನಾಗ್ತದಪ್ಪ ಅಂದ್ರ
ಎರಡನೇ ಆಪ್ಷನ್ ಏನಪ್ಪಾ ಅಂದ್ರೆ ಇಲ್ಲಿ ರೈಟ್ ಆನ್ಸರ್ ಆಗ್ತದ. ಸಿ ಬಿ ನೋಡಿ, ಸಿ ಬಿ ಎ ಡಿ ಅನ್ನೋದು ಏನಪ್ಪಾ ಅಂದ್ರೆ ಇಲ್ಲಿ ರೈಟ್ ಆನ್ಸರ್ ಏನಪ್ಪಾ ಅಂದ್ರೆ ಸಾರಿ ಆಗಂಗಿಲ್ಲ, ಆಪ್ಷನ್ಸ್ ಏನಪ್ಪಾ ಅಂದ್ರೆ ತಪ್ಪಿದೆ ನೋಡ್ರಿ. ಇಲ್ಲಿ ಬರೀತಿ ನೋಡ್ರಿ, ಸಿ ಎ ನೆಕ್ಸ್ಟ್ ಬಿ ಡಿ ಇದು ಏನಪ್ಪಾ ಅಂದ್ರ ರೈಟ್ ಆನ್ಸರ್ ಆಗ್ತದ. ಇಲ್ಲಿ ಆಪ್ಷನ್ಸ್ ಏನಪ್ಪಾ ಅಂದ್ರ ಆನ್ಸರ್ ಏನಾಗಿದಪ್ಪ ಅಂದ್ರ ತಪ್ಪಾಗ್ಯದ, ಬಿಟ್ಬಿಡ್ರಿ. ನೆಕ್ಸ್ಟ್ ವಿವರಣೆ ನೋಡ್ರಿ, ಪ್ರತಿಯೊಂದು ಇಸ್ವಿಗಳನ್ನು ಕೊಟ್ಟದ. ಇಲ್ಲಿ ನೋಡ್ರಿ, ಬಾರ್ತೊಲೊಮೆ ಡೇಸ್ ಆಫ್ರಿಕಾದ ದಕ್ಷಿಣ ತುದಿ ಯಾವ ವರ್ಷ ಕಂಡಿಡದ? 1488 ಏನಪ್ಪಾ ಅಂದ್ರೆ ಕಂಡಿಡದ. ಇಸ್ವಿ ಇಂಪಾರ್ಟೆಂಟ್ ಆಗ್ತವ, ಬೇಕಾದ್ರೆ ನೀವು ಏನ್ ಮಾಡ್ರಿ ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಂಡ್ಬಿಡ್ರಿ. ನೆಕ್ಸ್ಟ್ ವಾಸ್ಕೋಡಿ ಗಾಮ ಭಾರತಕ್ಕೆ ಬಂದಿದ್ದು ಏನಪ್ಪಾ ಅಂದ್ರ 1498 ಏನಪ್ಪಾ ಅಂದ್ರ ಆತ ಬರ್ದನ. ಇನ್ನ ಕೊಲಂಬಸ್ ಅಮೆರಿಕ ಕಂಡು ಹಿಡಿದ ವರ್ಷ ಯಾವ್ದಪ್ಪ ಅಂದ್ರ 1492 ಆಗಸ್ಟ್ 23 ಏನ್ ಮಾಡ್ತಾನಪ್ಪ ಅಂದ್ರ ಆತ ಕೊಲಂಬಸ್ ಏನಪ್ಪಾ ಅಂದ್ರ ಅಮೆರಿಕವನ್ನ ಕಂಡು ಹಿಡಿತಾನೆ. ನೆಕ್ಸ್ಟ್ ವಿಕ್ಟೋರಿಯಾ ಹಡಗು ಭೂ ಪ್ರದಕ್ಷಿಣೆ ಮಾಡಿದ ವರ್ಷ ಅಂದ್ರ 1519 ಏನಪ್ಪಾ ಅಂದ್ರ ಪ್ರಾರಂಭ ಮಾಡ್ತದ, 1522 ಏನಪ್ಪಾ ಅಂದ್ರ ಅದು ಮುಗಿಸ್ತದ. ಹಾಗಾಗಿ ಇಲ್ಲಿ ಕೊಟ್ಟಂತ ಕಾಲಾನುಕ್ರಮದ ಘಟನೆಯಲ್ಲಿ ಮೊದಲು ಯಾರು ಬರ್ತಾರ? ಬಾರ್ತೊಲೊಮೆ ಡೇಸ್ ಬರ್ತಾರ. ಎರಡನೇದು ಯಾರು ಬರ್ತಾರಪ್ಪ ಅಂದ್ರ ಕೊಲಂಬಸ್ ಬರ್ತಾರ. ಮೂರನೇದು ಯಾರಪ್ಪ ಅಂದ್ರ ವಾಸ್ಕೋಡಿ ಗಾಮ ಬರ್ತಾನ. ನಾಲ್ಕನೇದು ಯಾರಪ್ಪ ಅಂದ್ರ ವಿಕ್ಟೋರಿಯಾ ಹಡಗು ಭೂ ಪ್ರದಕ್ಷಿಣೆ ಮಾಡಿದ ಏನಪ್ಪಾ ಅಂದ್ರ ವರ್ಷ ಬರ್ತದ. ಕ್ಲಿಯರ್ ಆಯ್ತ್ರಿ ಕ್ವಶನ್? ಏನ್ ಕನ್ಫ್ಯೂಸ್ ಇಲ್ಲಲ್ಲ? ವೆರಿ ಗುಡ್. ನೆಕ್ಸ್ಟ್ ನೋಡ್ರಿ, 16ನೇ ಪ್ರಶ್ನೆ ಬರ್ತದ. ಬಾಳ ಇವತ್ತು ಸ್ವಲ್ಪ ಕ್ವಶನ್ಸ್ ಗಳು ಏನಾಗಿದವಪ್ಪ ಅಂದ್ರ ಈಜಿ ಕ್ವಶನ್ಸ್ ಗಳು ಅದಾವ. ನೋಡ್ರಿ 16ನೇ ಪ್ರಶ್ನೆ, ಕ್ರಿಸ್ಟೋಫರ್ ಕೊಲಂಬಸ್ ಅಟ್ಲಾಂಟಿಕ್ ಸಾಗರವನ್ನು ದಾಟಿ ಬಹಮಸ್ ದ್ವೀಪವನ್ನು ತಲುಪಿ ಅಲ್ಲಿಯ ಸ್ಥಳೀಯ ಜನರನ್ನು ಏನೆಂದು ಕರೆದನು? ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ ನೋಡ್ರಿ. ಕ್ರಿಸ್ಟೋಫರ್ ಕೊಲಂಬಸ್ ಅಟ್ಲಾಂಟಿಕ್ ಸಾಗರವನ್ನು ದಾಟಿ ಬಹಮಸ್ ದ್ವೀಪವನ್ನು ತಲುಪಿ ಅಲ್ಲಿಯ ಸ್ಥಳೀಯ ಜನರನ್ನು ಏನೆಂದು ಕರೆದ ಅಂತ ಕೇಳಿದಾನ. ಇಲ್ಲಿ ಒಂದನೇ ಆಪ್ಷನ್ ಏನಪ್ಪಾ ಅಂದ್ರ ಬ್ಲಾಕ್ ಇಂಡಿಯನ್ಸ್, ಬಿ ಆಪ್ಷನ್ ರೆಡ್ ಇಂಡಿಯನ್ಸ್, ಸಿ ಆಪ್ಷನ್ ಹಳದಿ ಜನಾಂಗ, ಡಿ ಆಪ್ಷನ್ ಮೇಲಿನ ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರ. ನೋಡ್ರಿ ಆನ್ಸರ್ ಗೆಸ್ ಮಾಡ್ರಿ. ಈಸಿ ಅದ, ಬಹಳ ಕ್ವಶನ್ ಏನಪ್ಪಾ ಅಂದ್ರೆ ಈಸಿ ಅದ. ನೀವು ನನಗೆ ಗೊತ್ತು ನೀವು ಕರೆಕ್ಟ್ ಆನ್ಸರ್ ಗೆಸ್ ಮಾಡ್ತೀರಾ ಅಂತ. ನೋಡ್ರಿ 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಾಗ್ತದಪ್ಪ ಅಂದ್ರ ಬಿ ಆಪ್ಷನ್ ಏನಪ್ಪಾ ಅಂದ್ರ ರೈಟ್ ಆನ್ಸರ್ ಆಗ್ತದ. ನೋಡ್ರಿ, ಕ್ರಿಸ್ಟೋಫರ್ ಕೊಲಂಬಸ್ ಈ ಅಟ್ಲಾಂಟಿಕ್ ಸಾಗರವನ್ನ ದಾಟಿ ಬಹಮಸ್ ದ್ವೀಪವನ್ನ ಏನಪ್ಪಾ ಅಂದ್ರ ತಲುಪ್ತಾನ. ಆ ಬಹಮಸ್ ದ್ವೀಪವನ್ನ ಆತ ಏನಂತ ಭಾವಿಸಿರ್ತಾನಪ್ಪ ಅಂದ್ರ ಇಂಡಿಯಾ ಅಂತ ಏನ್ ಮಾಡಿರ್ತಾನಪ್ಪ ಅಂದ್ರ ಆತ ಭಾವಿಸ್ಕೊಂಡಿರ್ತಾನ. ಅಲ್ಲಿ ಇಂಡಿಯಾ ಎಂದು ಭಾವಿಸಿ ಅಲ್ಲಿ ಕೆಂಪು ಜನಾಂಗವನ್ನ ನೋಡಿ ಆತ ಏನ್ ಮಾಡ್ತಾನಪ್ಪ ಅಂದ್ರ ರೆಡ್ ಇಂಡಿಯನ್ಸ್ ಅಂತ ಏನ್ ಮಾಡ್ತಾನಪ್ಪ ಅಂದ್ರ ಆತ ಕರಿತಾನ. ಇಲ್ಲಿ ನೋಡ್ರಿ ಬಿ ಆಪ್ಷನ್ ಏನಪ್ಪಾ ಅಂದ್ರ ರೈಟ್ ಆನ್ಸರ್ ಆಗ್ತದ. ನೆಕ್ಸ್ಟ್ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ವಿವರಣೆ ಅದ ನೋಡ್ರಿ. ಕ್ರಿಸ್ಟೋಫರ್ ಕೊಲಂಬಸ್ ಸ್ಪೇನ್ ದೇಶದ ನಾವಿಕನಾಗಿದ್ದು ಈತನು ಭೂಮಿ ದುಂಡಾಗಿದೆ ಎಂಬ ದೃಢ ನಂಬಿಕೆಯೊಂದಿಗೆ ನೌಕಾಯಾನವನ್ನು ಪ್ರಾರಂಭಿಸಿದ. ನೋಡ್ರಿ, ಕ್ರಿಸ್ಟೋಫರ್ ಕೊಲಂಬಸ್ ಮೂಲತಃ ಯಾವ ದೇಶದವಪ್ಪ ಅಂದ್ರೆ ಇಟ್ಲಿ ದೇಶದಲ್ಲಿ ಜನ್ಮ ತಾಳ್ತಾನ. ಈತ ಯಾವ ದೇಶದಲ್ಲಿ ಜನ್ಮ ತಾಳ್ತಾನ? ಇಟ್ಲಿ ದೇಶದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ಜನ್ಮವನ್ನ ತಾಳ್ತಾನ. ಆದರೆ ಈತ ಯಾವ ದೇಶದ ನಾವಿಕನಾಗಿ ಕೆಲಸ ಮಾಡ್ತಾನಪ್ಪ ಅಂದ್ರ ಸ್ಪೇನ್ ದೇಶದ ನಾವಿಕನಾಗಿ ಏನ್ ಮಾಡ್ತಾನಪ್ಪ ಅಂದ್ರ ಕೆಲಸವನ್ನ ಮಾಡ್ತಾನ. ಈತನು ಭೂಮಿ ದುಂಡಾಗಿದೆ ಎಂಬ ಒಂದು ದೃಢವಾದ ನಂಬಿಕೆಯೊಂದಿಗೆ ಏನಪ್ಪಾ ಅಂದ್ರ ನೌಕಾಯಾನವನ್ನು ಪ್ರಾರಂಭಿಸ್ತಾನ. ಯಾಕಂದ್ರ ನಂಬಿಕೆಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ. ನಾವು ಏನ ನಂಬುತ್ತೀವಲ್ಲ ಅದೇ ತರ ಆಗ್ತೀವ್ರಿ. ನಂಬಿಕೆ ಈ ಜಗತ್ತಿನಲ್ಲಿ ಎಲ್ಲರ ಮೇಲೂ ನಂಬಿಕೆ ಕಳ್ಕೊಂಡ್ರು ಚಿಂತೆ ಅಲ್ಲ ನಮಗ. ಆದ್ರೆ ನಮ್ಮ ಮೇಲಿರುವ ನಂಬಿಕೆಯನ್ನು ನಾವು ಕಳ್ಕೋಬಾರ್ದು. ಕ್ರಿಸ್ಟೋಫರ್ ಕೊಲಂಬಸ್ ಅದನ್ನೇ ಮಾಡಿದ್ದಲ್ಲತ್ತ. ಮೊದಲೆಲ್ಲ ಭೂಮಿ ಚಪ್ಪಟೆ ಆಗಿದೆ, ಏನಪ್ಪಾ ಅಂದ್ರ ಕ್ರೈಸ್ತರ ಎಲ್ಲಾ ಹೇಳ್ತಿದ್ರು ಭೂಮಿ ಮೊದಲು ಚಪ್ಪಟೆ ಆಗಿದೆ, ಭೂಮಿ ಅಂಚಿನಲ್ಲಿ ಪ್ರಪಾತವಿದೆ, ಅಲ್ಲಿ ಬಿದ್ದು ಹೋದ್ರೆ ಎಲ್ಲರೂ ಏನಪ್ಪಾ ಅಂದ್ರ ಸತ್ತು ಹೋಗ್ತಾರಂತ ಅವರೆಲ್ಲ ಮೂಢನಂಬಿಕೆಯನ್ನು ಏನಪ್ಪಾ ಅಂದ್ರ ಹಬ್ಬಿಸ್ಗೇಸಿ ಜನರು ಮೂರ್ಖರನ್ನಾಗಿ ಮಾಡಿಬಿಟ್ಟಿದ್ರು. ಆದ್ರೆ ಕ್ರಿಸ್ಟೋಫರ್ ಕೊಲಂಬಸ್ ಏನ್ ಮಾಡಿದಪ್ಪ ಅಂದ್ರ ತನ್ನ ಮೇಲೆ ತನ್ನ ನಂಬಿಕೆ ಇಟ್ಕೊಂಡು ಭೂಮಿ ಚಪ್ಪಟೆ ಆಗಿಲ್ಲ, ಭೂಮಿ ಪ್ರಪಾತನ ಒಳಗೊಂಡಿಲ್ಲ, ಭೂಮಿ ದುಂಡಾಗಿದೆ ಅಂತ ಒಂದು ದೃಢವಾದ ನಂಬಿಕೆಯೊಂದಿಗೆ ಏನಪ್ಪಾ ಅಂದ್ರ ಆತ ನೌಕಾಯಾನವನ್ನು ಪ್ರಾರಂಭಿಸ್ತಾನ. ಯಾವ ಯಾನವನ್ನು ಪ್ರಾರಂಭಿಸ್ತಾನ? ನೌಕಾಯಾನವನ್ನು ಪ್ರಾರಂಭಿಸ್ತಾನ. ಈತನ ನೌಕಾಯಾನಕ್ಕೆ ಸಹಾಯ ಮಾಡಿದ ಸ್ಪೇನ್ ದೊರೆ ಯಾರಂದ್ರ ಫರ್ಡಿನೆಂಡ್ ಬರ್ತಾನ. ನೆಕ್ಸ್ಟ್ ರಾಣಿ ಯಾರಪ್ಪ ಅಂದ್ರ ಇಸ್ಬೆಲ್ಲಾ ಬರ್ತಾಳ. ನೋಡ್ರಿ,
ಕ್ರಿಸ್ಟೋಫರ್ ಕೊಲಂಬಸ್ನ ನೌಕಾಯಾನಕ್ಕೆ ಸಹಾಯ ಮಾಡಿದಂತ ದೊರೆ ಯಾರಪ್ಪ ಅಂದ್ರ ಫರ್ಡಿನಂಡ್ ಬರ್ತಾನ. ಯಾರು ಬರ್ತಾರ? ಫರ್ಡಿನಂಡ್ ಬರ್ತಾರ. ಮತ್ತೆ ಆತನ ರಾಣಿ ಯಾರಪ್ಪ ಅಂದ್ರ ಇಸ್ಬೆಲ್. ಇವ್ರಿಬ್ರು ಕೂಡಿ ಏನ್ ಮಾಡ್ತಾರಪ್ಪ ಅಂದ್ರ ಕ್ರಿಸ್ಟೋಫರ್ ಕೊಲಂಬಸ್ನ ನೌಕಾಯಾನಕ್ಕೆ ಏನಪ್ಪಾ ಅಂದ್ರ ಹಣಕಾಸಿನ ನೆರವನ್ನು ಕೊಡ್ತಾರ. ಯಾವ ನೆರವು ಕೊಡ್ತಾರ? ಹಣಕಾಸಿನ ನೆರವನ್ನು ಏನಪ್ಪಾ ಅಂದ್ರ ಕೊಡ್ತಾರ. ನೆಕ್ಸ್ಟ್, ಈತನ ಅಟ್ಲಾಂಟಿಕ್ ಸಾಗರವನ್ನು ದಾಟಿ ಬರ್ಮಸ್ ದ್ವೀಪ ತಲುಪಿದ. ನೋಡ್ರಿ, ಈತ ತನ್ನ ನೌಕಾಯಾನವನ್ನು ಅಟ್ಲಾಂಟಿಕ್ ಸಾಗರದ ಮೂಲಕ ಹೋಗಿ ಅಲ್ಲಿ ಆ ಅಟ್ಲಾಂಟಿಕ್ ಸಾಗರವನ್ನು ದಾಟಿ, ಅಟ್ಲಾಂಟಿಕ್ ತಪ್ಪಾಗ್ಯದ, ಅದು ಏನ್ ಮಾಡ್ರಿ ಅಂದ್ರೆ ಈ ತರ ತಿಳ್ಕೊರಿ. ಸ್ವಲ್ಪ ಏನಪ್ಪ ಅಂದ್ರ ಟೈಪ್ ಮಾಡೋ ಮಿಸ್ಟೇಕ್ಸ್ ಗಳು ಆಗಿರ್ತಾವ. ನೋಡ್ರಿ, ಅಟ್ಲಾಂಟಿಕ್ ಸಾಗರವನ್ನು ದಾಟಿ ಆತ ಯಾವ ದ್ವೀಪವನ್ನು ಕಂಡುಹಿಡಿತಾನಪ್ಪ ಅಂದ್ರ ಬರ್ಮಸ್ ದ್ವೀಪವನ್ನು ತಲುಪಿದ. ಅದನ್ನೇ ಏನ್ ಮಾಡ್ತಾನಪ್ಪ ಅಂದ್ರ ಆತ ಇಂಡಿಯಾ ಎಂದು ಭಾವಿಸಿ ಅಲ್ಲಿ ಜನರನ್ನ ಏನ್ ಮಾಡ್ತಾನಪ್ಪ ಅಂದ್ರ ರೆಡ್ ಇಂಡಿಯನ್ಸ್ ಅಂತ ಏನಪ್ಪಾ ಅಂದ್ರ ಕರೀತಾನ. ಯಾವ ಇಂಡಿಯನ್ಸ್ ಅಂತ ಕರಿತಾನವ? ರೆಡ್ ಇಂಡಿಯನ್ಸ್ ಅಂತ ಏನಪ್ಪಾ ಅಂದ್ರ ಕರಿತಾನ. ಆದರೆ ಆತ ನಿಜವಾಗಿ ಕಂಡುಹಿಡಿದಿದ್ದು ವೆಸ್ಟ್ ಇಂಡೀಸ್ ದ್ವೀಪದ ಸಮೂಹವಾಗಿತ್ತು. ಆತ ಭಾರತ ಕಂಡುಹಿಡಿದಿರ್ಲಿಲ್ಲ. ನೋಡ್ರಿ, ಆಗಿನ ಕಾಲದೊಳಗ ಭಾರತದ ಮೇಲೆ ಎಷ್ಟು ವಿದೇಶಿ ವ್ಯಕ್ತಿಗಳ ಅಪ್ಪಿಯಾಗಿ ಅಂದ್ರ ಅದನ್ನ ಎಷ್ಟು ಹುಡುಕ್ತಿದ್ರ ಅಂತ. ಮೊದಲಿನ ಕಾಲದ ಭಾರತ ಎಷ್ಟೊಂದು ಇಂಪಾರ್ಟೆಂಟ್ ಆಗಿತ್ತಂತ. ಈಗಿನ ಕಾಲನು ಭಾರತ ಏನಪ್ಪಾ ಅಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಅದ. ಆದ್ರೆ ನಮ್ಮೂರು ಮಾತ್ರ ಏನಪ್ಪಾ ಅಂದ್ರ ಬೇರೆದನ್ನ ಏನಪ್ಪಾ ಅಂದ್ರ ಅಭಿಲಾಷ ಅಂತ ಬೇರೆದ್ರ ಮೇಲೆ ಅಪೇಕ್ಷೆಯನ್ನು ಇಟ್ಕೊಂಡು ಕುಂತಿದ್ದಾರ. ಕೆಲವರು ಭಾರತದ ಬರೀ ಭ್ರಷ್ಟಾಚಾರ ಅಂತ ತಿಳ್ಕೊತಾರ. ಅದು ಏನಪ್ಪಾ ನಮ್ಮಲ್ಲಿರುವಂತ ಒಂದು ತಪ್ಪು ಕಲ್ಪನೆ ಅದು. ನೋಡ್ರಿ, ಆಗಿನ ಕಾಲದವರು ಭಾರತವನ್ನು ಹುಡುಕೊಡ್ಕೊಂಡು ಬಂದಾರ. ಸಮುದ್ರ ಯಾವುದು, ಬೆಟ್ಟ ಯಾವುದು, ಕಾಡ್ ಯಾವುದು, ಅರಣ್ಯ ಯಾವುದು ಗೊತ್ತಿಲ್ಲ. ನೋಡ್ರಿ, ಕ್ರಿಸ್ಟೋಫರ್ ಕೊಲಂಬಸ್ ಅವ ಕಂಡು ಹಿಡಿದದ್ದೇ ಬೇರೆ, ಆತ ಭಾವಿಸಿದ್ದೇ ಬೇರೆ. ನಾನು ಭಾರತವನ್ನೇ ಕಂಡು ಹಿಡಿದಂತ ಜಿಗದಾಡಿ ಬಿಟ್ಟಂತ. ನೋಡ್ರಿ, ಇದಕ್ಕೆ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರ, ನೋಡ್ರಿ ಈ ಮೇಲಿನ ಪ್ರಶ್ನೆಗೆ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರ ರೆಡ್ ಇಂಡಿಯನ್ಸ್ ಆಗ್ತದಂತ. ಆತ ನಿಜವಾಗಿ ಇಂಡಿಯಾ ಕಂಡು ಹಿಡದೇ ಇಲ್ಲ. ಆದ್ರೆ ಆತ ಕಂಡು ಹಿಡಿದಿದ್ದು ಏನಪ್ಪಾ ಅಂದ್ರ ವೆಸ್ಟ್ ಇಂಡೀಸ್ ದ್ವೀಪ ಕಂಡು ಹಿಡ್ದಾನ. ವೆಸ್ಟ್ ಇಂಡೀಸ್ ದ್ವೀಪದ ಸಮೂಹ ಕಂಡು ಹಿಡ್ದಾನ. ಯಾವ ದ್ವೀಪವನ್ನು ಕಂಡು ಹಿಡ್ದಾನ? ಬರ್ಮಸ್ ದ್ವೀಪವನ್ನು ಕಂಡು ಹಿಡ್ದಾನ. ಆದರೆ ಒಂದು ಆಶ್ಚರ್ಯದ ಸಂಗತಿ ಏನಂದ್ರೆ ಸ್ನೇಹಿತರೆ, ಆತನು ಸಾಯುವವರೆಗೂ ತಾನೊಂದು ಹೊಸದಾದ ಭೂಭಾಗವನ್ನು ಕಂಡು ಹಿಡಿದು ಅನ್ನೋದು ಅವನಿಗೆ ಗೊತ್ತಾಗಲಿಲ್ಲ. ಅದು ಏನಪ್ಪಾ ಅಂದ್ರ ದೊಡ್ಡ ಒಂದು ಆಶ್ಚರ್ಯದ ಸಂಗತಿ ಆಗ್ತದ. ನೆಕ್ಸ್ಟ್ 16ನೇ ಪ್ರಶ್ನೆ ನೋಡ್ರಿ, ಅಮೆರಿಗೋ ವೆಸ್ಪುಷಿಯು ಈ ಕೆಳಗಿನ ಯಾವ ದೇಶಕ್ಕೆ ಸಂಬಂಧಿಸಿದವರು? ಸರ್, ಅವ ಇಲ್ಲಿ ಏಕವಚನ ಅದಲ್ರಿ, ಇಲ್ಲಿ ಬಹುವಚನ ಬಳಸಿರಲ್ರಿ, ವ್ಯಾಖ್ಯೆ ತಪ್ಪಾಗ್ತದ ಅಂತ ಅನ್ಬೋದು ನೀವು. ಯಾಕಂದ್ರ ಗೌರವ ಕೆಲವೊಂದು ಸಲ ಸಂದರ್ಭದಲ್ಲಿ ನಾವು ಬಹುವಚನವನ್ನು ಗೌರವ ಸೂಚಕವಾಗಿ ಏನಪ್ಪಾ ಅಂದ್ರೆ ಬಳಕೆ ಮಾಡ್ತೀವಿ. ನೋಡ್ರಿ, ಈಗ ನಾವು ಮಹಾತ್ಮ ಗಾಂಧಿ ಬಂದ್ ಅಂತ ಅನ್ನಂಗಿಲ್ಲ, ಮಹಾತ್ಮ ಗಾಂಧೀಜಿಯವರು ಬಂದರು ಅಂತ ಹೇಳ್ತೀವಿ. ಈ ತರ ಗೌರವ ಸೂಚಕವಾಗಿ ಏನಪ್ಪಾ ಅಂದ್ರ ಕೆಲವೊಂದು ಸಂದರ್ಭದಲ್ಲಿ ಬಹುವಚನ ಏನಪ್ಪಾ ಅಂದ್ರ ಬಳಕೆ ಮಾಡ್ತೀವಿ. ನೋಡ್ರಿ, ಅದನ್ನ ಕನ್ನಡ ವಿಷಯ ಆಮೇಲೆ ಇಡೋನು. ನೆಕ್ಸ್ಟ್ ಇಲ್ಲಿ 16ನೇ ಪ್ರಶ್ನೆ ನೋಡ್ರಿ, ಅಮೆರಿಗೋ ವೆಸ್ಪುಷಿಯು ಈ ಕೆಳಗಿನ ಯಾವ ದೇಶಕ್ಕೆ ಸಂಬಂಧಿಸಿದವರು? ಎ ಆಪ್ಷನ್ ಅಮೆರಿಕ, ಬಿ ಆಪ್ಷನ್ ಪೋರ್ಚುಗೀಸ್, ಸಿ ಆಪ್ಷನ್ ಇಟಲಿ, ಡಿ ಆಪ್ಷನ್ ಸ್ಪೇನ್. ಆನ್ಸರ್ ಅನ್ನ ಏನ್ ಮಾಡ್ರಪ್ಪ ಅಂದ್ರ ಗುರುತ್ ಮಾಡ್ಕೊರಿ. ಗುರುತ್ ಮಾಡ್ಕೊಂಡ್ರಿ? ರೈಟ್ ಆನ್ಸರ್ ಸರಿ ಆಯ್ತು ತಪ್ಪಾಯ್ತು? ನೋ, ಸರಿ ಆದ್ರೂ ಓಕೆ, ಸರಿ ಆಗ್ಲಿಲ್ಲ ಅಂದ್ರೂ ಓಕೆ. ಇದಕ್ಕ ರೈಟ್ ಆನ್ಸರ್ ಬಂದ್ ಏನಾಗ್ತದಪ್ಪ ಅಂದ್ರ ಸಿ ಆಪ್ಷನ್ ಏನಪ್ಪಾ ಅಂದ್ರ ರೈಟ್ ಆನ್ಸರ್ ಆಗ್ತದ. ಅಮೆರಿಕೋ ವೆಸ್ಪುಷಿ ಯಾವ ದೇಶದ ನಾವಿಕ ಅಂದ್ರಪ್ಪ ಅಂದ್ರ ಇಟ್ಲಿ ದೇಶದ ನಾವಿಕ ಆತ. ಯಾವ ದೇಶದ ನಾವಿಕ? ಇಟ್ಲಿ ದೇಶದ ನಾವಿಕ. ಹಾಗಾಗಿ ಈ ಪ್ರಶ್ನೆಗೆ ಸಿ ಆಪ್ಷನ್ ಏನಾಗ್ತದಪ್ಪ ಅಂದ್ರ ರೈಟ್ ಆನ್ಸರ್ ಆಗ್ತದ. ನೋಡ್ರಿ, ಈ ಅಮೆರಿಕೋ ವೆಸ್ಪುಷಿಗೆ ಸಂಬಂಧಪಟ್ಟಂತ ವಿವರಣೆ ಇದೆ ನೋಡ್ರಿ ಇಲ್ಲಿ. ಇಟಲಿ ದೇಶದ ಅಮೆರಿಕೋ ವೆಸ್ಪುಷಿಯ ಕೊಲಂಬಸ್ನ ಮಾರ್ಗವನ್ನೇ ಅನುಸರಿಸಿ ಹೊರಟು ದಕ್ಷಿಣ ಅಮೆರಿಕದ ಭೂಖಂಡವನ್ನು ತಲುಪಿದನು. ನೋಡ್ರಿ, ಅಮೆರಿಕ ಕಂಡಿಡಿದವ್ರು ಯಾರಪ್ಪ ಅಂದ್ರ ಕೊಲಂಬಸ್ ಬರ್ತಾನೆ. ಇಂಪಾರ್ಟೆಂಟು ನೋಡ್ರಿ, ಬರೇ ಅಮೆರಿಕ ಕಂಡಿಡಿದವ್ರು ಯಾರಪ್ಪ ಅಂದ್ರ ಕೊಲಂಬಸ್ ಬರ್ತಾನ. ದಕ್ಷಿಣ ಅಮೆರಿಕವನ್ನು ಕಂಡು ಹಿಡಿದವರು ಯಾರಪ್ಪ ಅಂದ್ರ ಅಮೆರಿಕೋ ವೆಸ್ಪುಷಿ ಬರ್ತಾನ. ಇನ್ನೇನ್ ಹೇಳ್ತೀವಿ ನೋಡ್ರಿ, ಅಮೆರಿಕ ಕಂಡು ಹಿಡಿದವರು ಹೇಳ್ರಿ, ಅಮೆರಿಕ ಕಂಡು ಹಿಡಿದವ್ರು ಯಾರು? ಕೊಲಂಬಸ್ ಕಂಡು ಹಿಡಿತಾನ. ದಕ್ಷಿಣ ಅಮೆರಿಕ ಖಂಡವನ್ನು ಯಾರು ಕಂಡು ಹಿಡಿತಾರ?
ಅಮೇರಿಗೋ ವೆಸ್ಪುಸಿ ಏನಪ್ಪಾ ಅಂದ್ರೆ ಕಂಡಿಡಿತಾನ. ಅಮೇರಿಗೋ ವೆಸ್ಪುಸಿ ಯಾವ ದೇಶದವನು? ಇಟಲಿ ದೇಶದವನು. ನೆಕ್ಸ್ಟ್, ಕ್ರಿಸ್ಟೋಫರ್ ಕೊಲಂಬಸನು ಕಂಡುಹಿಡಿದ ಭೂಭಾಗವನ್ನು ಭಾರತವಲ್ಲ, ಅದೊಂದು ಹೊಸ ಜಗತ್ತು ಎಂಬುದಾಗಿ ಜಗತ್ತಿಗೆ ಪರಿಚಯಿಸಿದನು. ಏನು ಕೊಲಂಬಸ್ ಇದ್ದಲ್ಲ, ಅವ ಏನ್ ಇಂಡಿಯಾ ಎಂದು ಕಂಡು ಹಿಡಿದಲ್ಲ, ಅದು ಭಾರತ ಅಲ್ಲ, ಅದು ಇಂಡಿಯಾ ಅಲ್ಲ ಅಂತ ಹೇಳಿದವ್ರು ಯಾರಪ್ಪ ಅಂದ್ರ ಅಮೇರಿಗೋ ವೆಸ್ಪುಸಿ ಏನಪ್ಪಾ ಅಂದ್ರೆ ಹೇಳ್ತಾನ. ಆತ ಕಂಡು ಹಿಡಿದಿದ್ದು ಇಂಡಿಯಾ ಅಲ್ಲ, ಅದೊಂದು ಹೊಸ ಭೂಭಾಗ ಅಂತ ಏನಪ್ಪಾ ಅಂದ್ರ ಅಮೇರಿಗೋ ವೆಸ್ಪುಸಿ ಏನಪ್ಪಾ ಅಂದ್ರ ಈ ಜಗತ್ತಿಗೆ ಏನ್ ಮಾಡ್ತಾನಪ್ಪ ಅಂದ್ರ ಆತ ತಿಳಿಸ್ತಾನ. ನೆಕ್ಸ್ಟ್, ಹಾಗಾಗಿ ಆತನ ನೆನಪಿಗಾಗಿ ಕೊಲಂಬಸ್ ಕಂಡಿಡಿದ ಭೂಭಾಗಕ್ಕೆ ಅಮೇರಿಕ ಎಂದು ಹೆಸರನ್ನು ನಾಮಕರಣ ಮಾಡಲಾಯಿತು. ನೋಡ್ರಿ, ಅಮೇರಿಕ ವೆಸ್ಪುಸಿ ಕೊಲಂಬಸ್ ಕಂಡಿಡಿದಂತ ಒಂದು ಭೂಭಾಗಕ್ಕೆ ಯಾರ ಹೆಸರನ್ನ ಯಾರ ಹೆಸರನ್ನ ನಾಮಕರಣ ಮಾಡ್ಲಾಗ್ತದಪ್ಪ ಅಂದ್ರ ಅಮೇರಿಕೋ ವೆಸ್ಪುಸಿ ಹೆಸರನ್ನ ಏನ್ ಮಾಡ್ತದಪ್ಪ ಅಂದ್ರ ಆತನ ಹೆಸರನ್ನ ಏನ್ ಮಾಡ್ತದಪ್ಪ ಅಂದ್ರ ನಾಮಕರಣ ಮಾಡ್ಲಾಗ್ತದ. ನೋಡ್ರಿ, ಅಮೇರಿಕ ಕಂಡಿಡಿದವ್ರು ಯಾರು? ಕೊಲಂಬಸ್. ಆದ್ರ ಅಮೇರಿಕ ದೇಶಕ್ಕೆ ಅಮೇರಿಕ ಎಂಬ ಹೆಸರು ಬರಲು ಕಾರಣ ಆದಂತ ವ್ಯಕ್ತಿ ಯಾರಪ್ಪ ಅಂದ್ರ ಅಮೇರಿಗೋ ವೆಸ್ಪುಸಿ ಬರ್ತಾರ. ಯಾರು ಬರ್ತಾರ? ಅಮೇರಿಗೋ ವೆಸ್ಪುಸಿ ಅನ್ನೋರು ಏನಪ್ಪಾ ಅಂದ್ರ ಬರ್ತಾರ. ನೆಕ್ಸ್ಟ್, ಅಮೇರಿಕ ಎಂಬ ಹೆಸರನ್ನು ಶಿಫಾರಸು ಅಂದ್ರ ಅಮೇರಿಗೋ ವೆಸ್ಪುಸಿ ಹೆಸರನ್ನು ನಾಮಕರಣ ಮಾಡ್ಬೇಕಂತ ಹೇಳಿದವ್ರು ಯಾರು? ಆ ಹೆಸರನ್ನು ಶಿಫಾರಸು ಮಾಡಿದವ್ರು ಯಾರು? ಇಲ್ಲದ ನೋಡ್ರಿ, ಜರ್ಮನಿಯ ಭೂಗೋಳಶಾಸ್ತ್ರಜ್ಞಾದ ಮಾರ್ಟಿನ್ ವಾಲ್ಡ್ ಸಿ ಮುಲ್ಲರ್ನು ಏನಪ್ಪಾ ಅಂದ್ರ ಆತ ಸಲಹೆ ಮಾಡ್ತಾನೆ. ಕೊಲಂಬಸ್ ಅನ್ನು ಕಂಡಿಡಿದಂತ ಹೊಸದಾದ ಭೂಭಾಗಕ್ಕೆ ಅಮೇರಿಕ ವೆಸ್ಪುಸಿ ಹೆಸರನ್ನು ನಾಮಕರಣ ಮಾಡಬೇಕಂತ ಸಲಹೆ ನೀಡಿದಂತ ಜರ್ಮನಿಯ ಭೂಗೋಳಶಾಸ್ತ್ರಜ್ಞ ಯಾರಪ್ಪ ಅಂದ್ರ ಮಾರ್ಟಿನ್ ವಾಲ್ಡ್ ಸಿ ಮುಲ್ಲರ್ ಬರ್ತಾರೆ. ಯಾರು ಬರ್ತಾರ? ಮಾರ್ಟಿನ್ ವಾಲ್ಡ್ ಸಿ ಮುಲ್ಲರ್ ಏನಪ್ಪಾ ಅಂದ್ರ ಸಲಹೆ ಮಾಡ್ತಾನ. ಕೊನೆಗೆ ಅದೇ ಹೆಸರು ಮಾನ್ಯಗೊಂಡು ಏನಾಗ್ತದಪ್ಪ ಅಂದ್ರ ಅಂಗೀಕಾರವಾಗ್ತದ. ಈಗ ಹೇಳ್ರಿ, ಅಮೇರಿಕ ದೇಶಕ್ಕೆ ಅಮೇರಿಕ ಎಂಬ ಹೆಸರು ಹೇಗೆ ಬಂದಿತು? ಹೇಗೆ ಬಂತು? ಅಮೇರಿಕ ವೆಸ್ಪುಸಿಯ ಹೆಸರನ್ನ ಅದಕ್ಕೆ ಏನಪ್ಪಾ ಅಂದ್ರ ನಾಮಕರಣ ಏನಪ್ಪಾ ಅಂದ್ರ ಮಾಡಲಾಗ್ಯದ. ನೆಕ್ಸ್ಟ್ 17ನೇ ಪ್ರಶ್ನೆ ನೋಡ್ರಿ, ಇಲ್ಲಿ ಹೊಂದಿಸಿ ಬರೆಯಿರೋದು. 17ನೇ ಪ್ರಶ್ನೆ ಏನಪ್ಪಾ ಅಂದ್ರ ಹೊಂದಿಸಿ ಬರೆಯಿರೋದವ, ಈಜಿ ಅದಾವ. ಆಲ್ರೆಡಿ ಏನಪ್ಪಾ ಅಂದ್ರ ಸ್ಟಡಿಯನ್ನು ಮಾಡಿದೀವಿ. ಆದ್ರೂ ಇದನ್ನ ಯಾಕೆ ನಾನು ಪ್ರಶ್ನೆಯನ್ನ ಕೊಟ್ಟಿದ್ದೇನಪ್ಪಾ ಅಂದ್ರ ನಾಳೆ ನಮಗ ಎಕ್ಸಾಮ್ದೊಳಗೆ ಬರ್ಬಹುದು. MCQs ಒಳಗೆ ಏನ್ 50 ಮಾರ್ಕ್ಸ್ ಅದಾವಲ್ಲ ಅಲ್ಲಿ ಬರ್ಬಹುದು. HSR ಒಳಗ 100 ಮಾರ್ಕ್ಸ್ಗೆ ಏನ್ ಸೆಕೆಂಡ್ ಪೇಪರ್ ಅದಲ್ಲ ಅಲ್ಲಿ ಬರ್ಬಹುದು. ಇಂಪಾರ್ಟೆಂಟ್ ಆಗ್ತದ. ಸುಮ್ನೆ ಒಂದ್ಸಲ ಏನಪ್ಪಾ ಅಂದ್ರ ಇರ್ಲಿ ಇವ್ರಿಗೆ ನಾಳೆ ಇದೇ ತರನ ಪ್ರಶ್ನೆಗಳು ಬರ್ಬೋದಂತ ಏನಪ್ಪಾ ಅಂದ್ರ ಈ ಪ್ರಶ್ನೆ ಏನಪ್ಪಾ ಅಂದ್ರ ಹಾಕಿದ್ದೀನಿ ನಾನು. ನೋಡ್ರಿ, ಕ್ರಿಸ್ಟೋಫರ್ ಕೊಲಂಬಸ್ ಏನ್ ಕಂಡಿಡಿತಾನ? ಅಮೇರಿಕ ಕಂಡಿಡಿತಾನ. ಮೆಗಲನ್ ಏನ್ ಕಂಡಿಡಿತಾನ? ಭೂ ಪ್ರದಕ್ಷಿಣ ಆತ ಅಂದ್ರೆ ಇಡೀ ವಿಶ್ವವನ್ನ ಏನಪ್ಪಾ ಅಂದ್ರ ಮೊದಲು ಬಾರಿ ಆತ ಏನಪ್ಪಾ ಅಂದ್ರ ಸುತ್ತಿ ಬರ್ತಾನ. ಇನ್ನ ಭಾರತ ಕಂಡಿಡಿದವ್ರು ಯಾರಪ್ಪ ಅಂದ್ರ ವಾಸ್ಕೋ ಡಿ ಗಾಮಾ ಬರ್ತಾನ. ಇನ್ನ ಆಫ್ರಿಕಾದ ದಕ್ಷಿಣದ ಭೂಶಿರವನ್ನ ಕಂಡಿಡಿದವ್ರು ಯಾರಪ್ಪ ಅಂದ್ರ ಬಾರ್ತಲೋಮಿ ಏನಪ್ಪಾ ಅಂದ್ರ ಡೇಸ್ ಬರ್ತಾನ. ಆಲ್ರೆಡಿ ಈ ವಿಷಯ ಎಲ್ಲರಿಗೂ ಗೊತ್ತಾಗಿದೆ. ನಿಮ್ ಕ್ಲಾಸ್ ಇಲ್ಲಿವರೆಗೆ ಕೇಳಿದ್ರಂದ್ರೆ ಈ ವಿಷಯ ಪೂರ್ತಿ ಗೊತ್ತಾಗಿರ್ತದ. ಇದ್ರ ಬಗ್ಗೆ ಜಾಸ್ತಿ ಡಿಸ್ಕಸ್ ಅನ್ನ ಮಾಡೋದು ಬೇಡ. ನೆಕ್ಸ್ಟ್ ಪ್ರಶ್ನೆಗೋನ. ಇದಕ್ಕೆ ಸರಿಯಾದ ಉತ್ತರ ಬಂದ ಏನಪ್ಪಾ ಅಂದ್ರ ಎ ಆಪ್ಷನ್ ಏನಪ್ಪಾ ಅಂದ್ರ ರೈಟ್ ಆನ್ಸರ್ ಆಗ್ತದ. ನೆಕ್ಸ್ಟ್ 18ನೇ ಪ್ರಶ್ನೆ ನೋಡ್ರಿ, ಇಲ್ಲೊಂದ್ ಚೂರ್ ನಿಮಗ್ ಪ್ರಶ್ನೆಗಳನ್ನ ಏನಪ್ಪಾ ಅಂದ್ರ ಕನ್ಫ್ಯೂಷನ್ ಮಾಡ್ಲಾಗ್ಯದ. ನೋಡ್ರಿ, ಫರ್ಡಿನಾಂಡ್ ಮೆಗಲನ್ ಮೂಲತಃ ಪೋರ್ಚುಗಲ್ ದೇಶದ ನಾವಿಕರಾಗಿದ್ದರು. ನೆಕ್ಸ್ಟ್ 2ನೇ ಆಪ್ಷನ್, ಇವರು ಭೂಮಿ ಗೋಲಾಕಾರದಲ್ಲಿದೆ ಎಂದು ಪ್ರಾಯೋಗಿಕವಾಗಿ ಸಾಬೀತುಪಡಿಸಲು ಹೊರಟ ಮೊದಲ ನಾವಿಕರಲ್ಲಿ ಈತನು ಸಹ ಏನಪ್ಪಾ ಅಂದ್ರ ಒಬ್ಬ. ಇದರಲ್ಲಿ ಕೊಟ್ಟಂತ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗದ ಯಾವುದು ತಪ್ಪಾಗ್ಯದ ಅನ್ನೋದು ಗುರುತಿಸ್ಬೇಕು ನೀವು. ಸರಿಯಾದ್ರ 2 ಹೇಳಿಕೆಗಳು ಸರಿ, ಇಲ್ಲ ಯಾವ್ದೋ ಒಂದ್ ತಪ್ಪಾಗಿರ್ತದ, ಯಾವ್ದೋ ಒಂದ್ ಏನಾಗಿರ್ತದಪ್ಪ ಅಂದ್ರ ಸರಿಯಾಗಿರ್ತದ. ಹೇಳ್ರಿ ನೋಡೋಣ, ಗೆಸ್ ಮಾಡ್ರಿ ಆನ್ಸರ್ ನೋಡೋಣ. ಹೇಳದ ಆಪ್ಷನ್ಸ್ ಏನು ಇದು ಮಾಡ್ಲಿ, ಶೋ ಮಾಡ್ಲಿ. ಇಲ್ಲ ನೋಡ್ರಿ ಆಪ್ಷನ್ಸ್. ಎ ಆಪ್ಷನ್ 1 ಮಾತ್ರ ಸರಿ, ಬಿ ಆಪ್ಷನ್ 2 ಮಾತ್ರ ಸರಿ, ಸಿ ಆಪ್ಷನ್ 1 ಮತ್ತು 2 ಸರಿ, ಡಿ ಆಪ್ಷನ್ 2 ತಪ್ಪಾಗಿವೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನಾಗ್ತದಪ್ಪ ಅಂದ್ರ ಸಿ. ನೋಡ್ರಿ, ಸಿ 1 ಮತ್ತು 2 ಹೇಳಿಕೆಗಳು ಏನಾಗ್ತವಪ್ಪ ಅಂದ್ರೆ ಇಲ್ಲಿ ಸರಿ ಆಗ್ತವ. ಇದಕ್ಕೆ ಸಂಬಂಧಪಟ್ಟಂತ ವಿವರಣೆ ಇಲ್ಲಿದೆ ನೋಡ್ರಿ. ಮೆಗಲನ್ ಹುಟ್ಟಿದ್ದು ಪೋರ್ಚುಗಲ್ನಲ್ಲಿ, ಆದರೆ
ಅವರು ಈ ಯಾನಕ್ಕಾಗಿ ಏನ್ ಮಾಡಿದ್ರಪ್ಪ ಅಂದ್ರ ಸ್ಪೇನ್ ದೇಶದ ಸಹಾಯ ಪಡೆದರು. ನೋಡ್ರಿ, ನಮಗ ಪಠ್ಯ ಪುಸ್ತಕ ಏನಪ್ಪಾ ಅಂದ್ರ ಸ್ಪೇನ್ ದೇಶದ ನಾವಿಕ ಅಂತ ಕೊಟ್ಟಿದ್ದಾರೆ. ಆದ್ರೆ ಆತನ ಮೂಲ ದೇಶವನ್ನ ನೋಡಿದಾಗ ನಮಗ್ ಏನಾಗ್ತದಪ್ಪ ಅಂದ್ರ ಪೋರ್ಚುಗಲ್ ದೇಶ ಆಗ್ತದ. ಇಲ್ಲಿ ಕನ್ಫ್ಯೂಸ್ ಆಗ್ಲಿ ಅಂತ ಏನ್ ಮಾಡಿದಪ್ಪ ಅಂದ್ರ ನಾನ್ ನಿಮಗ ಈ ವಾಕ್ಯವನ್ನ ಸೇರಿಸಿದೀನಿ. ಮೆಗ್ಲನ್ ಮೂಲತಃ ಯಾವ ದೇಶಕ್ಕೆ ಸೇರಿದವ ಆತ? ಪೋರ್ಚುಗಲ್ ದೇಶಕ್ಕೆ ಸೇರಿದವ. ಆದ್ರೆ ಆತ ಸಮುದ್ರಯಾನವನ್ನು ಯಾವ ದೇಶದ ಪರವಾಗಿ ಕೈಗೊಳ್ತಾನಪ್ಪ ಅಂದ್ರ ಸ್ಪೇನ್ ದೇಶದ ಸಹಾಯವನ್ನ ಏನಪ್ಪಾ ಅಂದ್ರ ಪಡೆದು ಆ ದೇಶಕ್ಕಾಗಿ ಏನಪ್ಪಾ ಅಂದ್ರ ಆತ ನೌಕಾಯಾನದ ಸರ್ವಿಸ್ ಅನ್ನ ಏನಪ್ಪಾ ಅಂದ್ರ ಕೊಡ್ತಾನ. ಇವರು ನೌಕಾಯಾನ ಯಾಕೆ ತೆಗೆದುಕೊಂಡ? ಭೂಮಿ ಚಪ್ಪಟ್ಟಾಗಿಲ್ಲ, ಬದಲಾಗಿ ದುಂಡಾಗಿದೆ ಎಂಬುದು ಏನಪ್ಪಾ ಅಂದ್ರ ಜಗತ್ತಿಗೆ ಏನ್ ಮಾಡ್ತಾರಪ್ಪ ಅಂದ್ರ ಖಚಿತಪಡಿಸಿದ್ರು ಇವರು. 5 ಹಡಗುಗಳನ್ನ ತೆಗೆದುಕೊಂಡ್ರು. ಮೊದಲು ಹೇಳಿದಲ್ಲ 5 ಹಡಗುಗಳು. ಅದರಲ್ಲಿ ವಿಕ್ಟೋರಿಯಾ ಹಡಗಿನ ಮೂಲಕ ಪ್ರಪಂಚವನ್ನು ಒಂದು ರೌಂಡ್ ಹಾಕುದ್ರ ಮೂಲಕ ಏನು ಸಾಬೀತ ಮಾಡ್ತಾರಪ್ಪ ಅಂದ್ರ ಭೂಮಿ ಚಪ್ಪಟಿ ಆಗಿಲ್ಲ, ಭೂಮಿ ದುಂಡಾಗಿದೆ ಅನ್ನೋದನ್ನ ಯಾರು ಸಾಬೀತ ಮಾಡಿ ತೋರಿಸಿದಾರಪ್ಪ ಅಂದ್ರ ಮೆಗಲನ್, ಫರ್ಡಿನಾಂಡ್ ಮೆಗಲನ್ ಏನ್ ಮಾಡ್ತಾನಪ್ಪ ಅಂದ್ರ ಅದನ್ನ ಸಾಬೀತು ಮಾಡಿ ತೋರಿಸ್ತಾನ. ಭೂಮಿಯನ್ನು ಪ್ರಪ್ರಥಮ ಬಾರಿಗೆ ಸಂಪೂರ್ಣವಾಗಿ ಭೂ ಪ್ರದಕ್ಷಿಣ ಹಾಕಿದ ನಾವಿಕ ಯಾರಪ್ಪ ಅಂದ್ರ ಫರ್ಡಿನಾಂಡ್ ಮೆಗಲನ್ ಬರ್ತಾನ. ಭೂ ಪ್ರದಕ್ಷಿಣವನ್ನ ಮಾಡಿದ ಮೊಟ್ಟ ಮೊದಲ ಬಾರಿಗೆ ಭೂ ಪ್ರದಕ್ಷಿಣ ಮಾಡಿದ ಹಡಗು ಯಾವ್ದಂತ ಕೇಳಿದ್ರ ವಿಕ್ಟೋರಿಯಾ ಹಡಗು ಅಂತ ಬರ್ತದ. ಬಹಳಷ್ಟು ಇಂಪಾರ್ಟೆಂಟ್ ಆಗ್ತವೆ. 2 ಪಾಯಿಂಟ್ಗಳನ್ನ ನೆನಪಿಟ್ಕೋರಿ. ನೆಕ್ಸ್ಟ್ 19ನೇ ಪ್ರಶ್ನೆ ಬರ್ತದ ನೋಡ್ರಿ. ಇಲ್ಲಿ ಏನಪ್ಪಾ ಅಂದ್ರ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಅದ, ಮೆಗ್ಲನ್ ಮೇಲೆ ಅದ. 19ನೇ ಪ್ರಶ್ನೆ ನೋಡ್ರಿ. ಮೆಗ್ಲನ್ ಕೈಗೊಂಡ ಸಮುದ್ರಯಾನದ ಬಗ್ಗೆ ಈ ಹೇಳಿಕೆಗಳನ್ನು ಪರಿಶೀಲಿಸಿ. 1ನೇ ಹೇಳಿಕೆ ನೋಡ್ರಿ, ಮೆಗ್ಲನ್ ಅಟ್ಲಾಂಟಿಕ್ ಸಾಗರದಿಂದ ಪೆಸಿಫಿಕ್ ಸಾಗರಕ್ಕೆ ಹೋಗಲು ದಕ್ಷಿಣ ಅಮೆರಿಕದ ಮೂಲಕ ನೈಸರ್ಗಿಕ ಜಲಮಾರ್ಗವನ್ನು ಕಂಡುಹಿಡಿದರು. 2ನೇದು, ಇವರು ಭಾರತವನ್ನು ತಲುಪುವ ಹೊಸ ಮಾರ್ಗವನ್ನು ಹುಡುಕುವುದು ಈ ಯಾನದ ಏಕೈಕ ಉದ್ದೇಶವಾಗಿತ್ತು. ಇದರಲ್ಲಿ ಯಾವುದು ಸರಿ ಮತ್ತು ಯಾವುದು ತಪ್ಪ ಅನ್ನೋದು ಹೇಳ್ರಿ. ಆಪ್ಷನ್ಸ್ ಆಯ್ಕೆಗಳ ತೋರಿಸ್ಲಿ ನೋಡ್ರಿ. 1ನೇ ಆಯ್ಕೆ ಏನದಪ್ಪ ಅಂದ್ರ 1 ಮಾತ್ರ ಸರಿ ಇದೆ. ಬಿ ಆಪ್ಷನ್ 2 ಮಾತ್ರ ಸರಿ. ಸಿ ಆಪ್ಷನ್ 1 ಮತ್ತು 2 ಸರಿ. ಡಿ ಆಪ್ಷನ್ 2 ತಪ್ಪಾಗಿವೆ. ನೋಡ್ರಿ ಇನ್ನೊಂದ್ಸಲ ನೋಡ್ರಿ. ಮೆಗ್ಲನ್ ಕೈಗೊಂಡ ಸಮುದ್ರಯಾನದ ಬಗ್ಗೆ ಈ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಹೇಳ್ಯಾರ. 1ನೇ ಹೇಳಿಕೆ ನೋಡ್ರಿ, ಮೆಗ್ಲನ್ ಅಟ್ಲಾಂಟಿಕ್ ಸಾಗರದಿಂದ ಪೆಸಿಫಿಕ್ ಸಾಗರಕ್ಕೆ ಹೋಗಲು ದಕ್ಷಿಣ ಅಮೆರಿಕ ಮೂಲಕ ನೈಸರ್ಗಿಕ ಜಲಮಾರ್ಗವನ್ನು ಕಂಡಿಡಿದ. ಇದು ಸರಿಯಾದ. ಆತ ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕದ ಮಧ್ಯದಲ್ಲಿರುವಂತ ಒಂದು ನೈಸರ್ಗಿಕ ಜಲಮಾರ್ಗವನ್ನು, ಜಲಸಂಧಿಯನ್ನ ಏನಪ್ಪಾ ಅಂದ್ರ ಆತ ಆ ಮಾರ್ಗದ ಮೂಲಕ ಹೋಗ್ತಾನ. ಅದಕ್ಕೆ ಅದನ್ನ ಏನಂತ ಕರೆದ್ರು? ಮೆಗ್ಲನ್ ಜಲಸಂಧಿ ಅಂತ ಕರೆದ್ರು. 1ನೇ ಸ್ಟೇಟ್ಮೆಂಟ್ ಏನದ ಇಲ್ಲಿ ಕರೆಕ್ಟ್ ಅದ, ಸರಿಯಾಗಿ ಅದ. ಇನ್ನು 2ನೇ ಸ್ಟೇಟ್ಮೆಂಟ್ ನೋಡ್ರಿ, ಇವರು ಭಾರತವನ್ನು ತಲುಪುವ ಹೊಸ ಮಾರ್ಗವನ್ನು ಹುಡುಕುವುದು ಈ ಯಾನದ ಏಕೈಕ ಉದ್ದೇಶವಾಗ್ಯದ. ಒಂದೊಂದು ಪದದೊಳಗೆ ಒಂದೊಂದು ಸ್ಟೇಟ್ಮೆಂಟ್ ತಪ್ಪಾಗ್ತಾವ. ಬಹಳ ಸೂಕ್ಷ್ಮವಾಗಿ ಓದ್ಬೇಕು ನೀವು. ನೋಡ್ರಿ, ಫರ್ಡಿನಾಂಡ್ ಮೆಗ್ಲನ್ ಇಡೀ ವಿಶ್ವವನ್ನು ಏನ್ ಮಾಡ್ಬೇಕಪ್ಪ ಅಂದ್ರ ಸುತ್ತಬೇಕಂತ ಹೊಂಟಿದ್ದಾತ. ಕೇವಲ ಭಾರತಕ್ಕೆ ಬರುವ ಉದ್ದೇಶದಿಂದ ಮಾತ್ರ ಆತ ಏನ್ ಮಾಡಿದ್ದ? ನೌಕಾಯಾನ ಕೈಗೊಂಡಿದ್ದೇನು? ಇಲ್ಲ. ಹಾಗಾಗಿ ಇದು ಸ್ಟೇಟ್ಮೆಂಟ್ ಏನಾಗ್ತದೆ? 2ನೇ ಸ್ಟೇಟ್ಮೆಂಟ್ ರಾಂಗ್ ಆಗ್ತದ. ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನಾಗ್ತದಪ್ಪ ಅಂದ್ರ ಎ ಆಪ್ಷನ್ ಏನಾಗ್ತದಪ್ಪ ಅಂದ್ರ ರೈಟ್ ಆನ್ಸರ್ ಆಗ್ತದ. ನೋಡ್ರಿ, ಇದಕ್ಕೆ ವಿವರಣೆ ಇಲ್ಲದ ಕೆಳಗಡೆ ನೋಡ್ರಿ, ಅವರು ಕಂಡುಹಿಡಿದ ಮಾರ್ಗವನ್ನು ಇಂದು ಮೆಗ್ಲನ್ ಜಲಸಂಧಿ ಅಂತ ಕರಿತೀವಿ. ಅವ್ರು ಏನು ಬಳಸಿದ್ರಲ್ಲ ನೈಸರ್ಗಿಕ ಜಲಮಾರ್ಗವನ್ನು, ಅದನ್ನ ಇವತ್ತು ಏನಂತ ಕರಿತೀವಿ ನಾವು? ಮೆಗ್ಲನ್ ಜಲಸಂಧಿ ಅಂತ ಕರಿತೀವಿ. ಆದ್ರೆ ಅವರ ಮುಖ್ಯ ಉದ್ದೇಶ ಮಸಾಲೆ ಪದಾರ್ಥಗಳಿಗೆ ಹೆಸರುವಾಸಿಯಾದ ಸ್ಪೈಸ್ ಐಲ್ಯಾಂಡ್ಸ್ ಅಂದ್ರೆ ಇಂದಿನ ಇಂಡೋನೇಷ್ಯಾ ತಲುಪುವುದಾಗಿತ್ತು, ಕೇವಲ ಭಾರತವಲ್ಲ. ನೋಡ್ರಿ, ಮೆಗ್ಲನ ಇಂದಿನ ಇಂಡೋನೇಷ್ಯಾಕ್ಕೆ ಬರುವುದು ಏನಾಗಿತ್ತು? ನೆಕ್ಸ್ಟ್ ಭಾರತ ಅಲ್ಲ, ಏಕೈಕ ಉದ್ದೇಶ ಅಂತ ಅಲ್ಲಿ ಕೇಳಿದನ. ಹಾಗಾಗಿ 2ನೇ ಸ್ಟೇಟ್ಮೆಂಟ್ ಏನಾಗ್ತದಪ್ಪ ಅಂದ್ರ ತಪ್ಪಾಗ್ತದ. ನೆಕ್ಸ್ಟ್ 2ನೇ ನೋಡ್ರಿ, ಮೆಗ್ಲನ್ ಈ ಸಾಗರವನ್ನು ಪ್ರವೇಶಿಸಿದಾಗ ನೀರು ಅತ್ಯಂತ ಪ್ರಶಾಂತವಾಗಿತ್ತು. ಆದ್ದರಿಂದ ಅವರು ಇದಕ್ಕೆ ಮಾರಿ ಪೆಸಿಫಿಕಂ ಅಂದರೆ ಶಾಂತ ಸಮುದ್ರ ಎಂದು ಹೆಸರಿಟ್ಟರು. ಆದ್ದರಿಂದ ನೋಡ್ರಿ, ಇಲ್ಲಿ ಒಂಚೂರು ಈ ಲೈನ್ ಇಲ್ಲಿ ಬರೆದು ಇಲ್ಲಿ ಕೆಳಗಡೆ ಬಂದದ, ಇದನ್ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ರಿ. ನೋಡ್ರಿ, ಇನ್ನೇನು ಹೇಳ್ತೀನಿ ನೋಡ್ರಿ. ಮೆಗ್ಲನ್ ಈ ಸಾಗರವನ್ನು ಪ್ರವೇಶಿಸಿದ ನೀರು ಅತ್ಯಂತ ಪ್ರಶಾಂತವಾಗಿತ್ತು. ಆದ್ದರಿಂದ ಇದಕ್ಕೆ ಏನಪ್ಪಾ ಅಂದ್ರ ಮಾರೆ ಪೆಸಿಫಿಕಂ. ಏನು? ಮಾರೆ ಪೆಸಿಫಿಕಂ ಅಂದರೆ
ಶಾಂತ ಸಮುದ್ರವನ್ನ ಆತ ಏನ್ ಮಾಡಿದಪ್ಪ ಅಂದ್ರ ಅದಕ್ಕ ಹೆಸರನ್ನಿಟ್ಟ. ಶಾಂತ ಮಹಾಸಾಗರ ಅಂತ ಏನಪ್ಪಾ ಅಂದ್ರ ಕರೆದ. ಇಲ್ಲಿ ಒಂದನೇ ಹೇಳಿಕೆ ಸರಿ ಆಗ್ತದ, ಎರಡನೇ ಹೇಳಿಕೆ ಏನಪ್ಪಾ ಅಂದ್ರ ತಪ್ಪಾಗ್ತದ. ನೆಕ್ಸ್ಟ್ 20ನೇ ಪ್ರಶ್ನೆ ನೋಡ್ರಿ. 20ನೇ ಪ್ರಶ್ನೆ, ವಿಕ್ಟೋರಿಯಾ ಹಡಗಿನ ಐತಿಹಾಸಿಕ ಪಯಣದ ಬಗ್ಗೆ ಈ ಹೇಳಿಕೆಗಳನ್ನು ಗಮನಿಸಿ. ಒಂದನೇ ಹೇಳಿಕೆ, ಮೆಗಲನ್ ನೇತೃತ್ವದಲ್ಲಿ ಹೊರಟ 5 ಹಡಗುಗಳಲ್ಲಿ ವಿಕ್ಟೋರಿಯಾ ಕೂಡ ಒಂದಾಗಿತ್ತು. ಒಪ್ಕೋತ್ರಿ, ಇದು ಏನಪ್ಪಾ ಅಂದ್ರ ಸರಿ ಅದು. ನೆಕ್ಸ್ಟ್ ಎರಡನೇದು, ಇಡೀ ಭೂಮಿಯನ್ನು ಸುತ್ತು ಹಾಕಿ ಸ್ಪೇನಿಗೆ ಮರಳಿದ ಮೊದಲ ಹಡಗು ಇದು ಆಗಿದೆ. ಹೇಳ್ರಿ ಇದಾಗ ಯಾವ ಸರಿ ಮತ್ತು ಯಾವ್ದು ತಪ್ಪ ಅನ್ನೋದು ಏನಪ್ಪಾ ಅಂದ್ರ ಹೇಳ್ರಿ. ಎ ಆಪ್ಷನ್ 1 ಮಾತ್ರ ಸರಿ, ಬಿ ಆಪ್ಷನ್ 2 ಮಾತ್ರ ಸರಿ, ಸಿ ಆಪ್ಷನ್ 1 ಮತ್ತು 2 ಸರಿ, ಡಿ ಆಪ್ಷನ್ 2 ತಪ್ಪಾಗಿವೆ. ನೋಡ್ರಿ, ಮೆಗಲನ್ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಸಹಚಾರರೊಡನೆ 5 ಹಡಗುಗಳೊಂದಿಗೆ ಏನಪ್ಪಾ ಅಂದ್ರ ಕೈಗೊಳ್ಳತಾನ ಪ್ರಯಾಣ. ನೌಕೆಯನ್ನ ಏನಪ್ಪಾ ಅಂದ್ರ ಕೈಗೊಳ್ಳತಾನ, ಇದು ಅಂತೂ ಪಕ್ಕ. ಅದ್ರಾಗ 5 ಹಡಗುಗಳ ವಿಕ್ಟೋರಿಯಾ ಒಂದಾಗಿತ್ತಲ್ಲ, ಹಾಗಾಗಿ ಇದು ಸ್ಟೇಟ್ಮೆಂಟ್ ಏನಾಗ್ತದಪ್ಪ ಅಂದ್ರೆ ಕರೆಕ್ಟ್ ಆಗ್ತದ. ಇಡೀ ಭೂಮಿಯನ್ನು ಸುತ್ತಾಕಿ ಸ್ಪೇನಿಗೆ ಮರಳಿದ ಮೊಟ್ಟ ಮೊದಲ ಹಡಗು ಯಾವ್ದಂತ ಹೇಳ್ತೀವಿ ನಾವು? ವಿಕ್ಟೋರಿಯಾ ಅಂತ ಹೇಳ್ತೀವಿ. ಇದು ಸ್ಟೇಟ್ಮೆಂಟ್ ಏನ್ ನಮಗೆ ಏನಪ್ಪಾ ಅಂದ್ರ ಸರಿ ಆಗ್ಯದ. ಹಾಗಾಗಿ ಇದಕ್ಕೆ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರ ಸಿ ಆಪ್ಷನ್ ಏನಾಗ್ತದಪ್ಪ ಅಂದ್ರ ರೈಟ್ ಆನ್ಸರ್ ಆಗ್ತದ. 1 ಮತ್ತು 2 ಸ್ಟೇಟ್ಮೆಂಟ್ ಗಳಿಗೆ ಏನಾಗಿದವಪ್ಪ ಅಂದ್ರ ಸರಿಯಾಗಿದ್ದಾವ. ನೋಡ್ರಿ ಇಲ್ಲಿ ವಿವರಣೆ. 1519ರಲ್ಲಿ ಸ್ಪೇನ್ ಇಂದ ಹೊರಟ 5 ಹಡಗುಗಳಲ್ಲಿ ವಿಕ್ಟೋರಿಯಾ ಕೂಡ ಒಂದಾಗಿತ್ತು. ಸೆಪ್ಟೆಂಬರ್ 1522ರಿಂದ ಯಶಸ್ವಿಯಾಗಿ ಮರಳಿ ಇತಿಹಾಸವನ್ನು ನಿರ್ಮಿಸಿತು. ಇದು ಸ್ಪೇನ್ ದೇಶವನ್ನು ತಲುಪುವುದ್ರ ಮೂಲಕ ಏನಾಗ್ತದಪ್ಪ ಅಂದ್ರ ಇಡೀ ಭೂಮಿಯನ್ನು ಪರ್ಯಟನೆ ಮಾಡಿದ ಪ್ರಪಂಚದ ಮೊಟ್ಟ ಮೊದಲ ಹಡಗು ಯಾವ್ದಪ್ಪ ಅಂದ್ರೆ ವಿಕ್ಟೋರಿಯಾ ಹಡಗು ಅಂತ ಏನಪ್ಪಾ ಅಂದ್ರ ಅದು ತನ್ನ ಖ್ಯಾತಿಯನ್ನು ಏನಪ್ಪಾ ಅಂದ್ರೆ ಹೆಚ್ಚಿಸಿಕೊಳ್ಳುತ್ತದ. ಇನ್ನು ಕೊನೆಯ ಪ್ರಶ್ನೆ 21ನೇ ಪ್ರಶ್ನೆ ನೋಡ್ರಿ. ವಿಕ್ಟೋರಿಯಾ ಹಡಗಿನ ನಾಯಕತ್ವಕ್ಕೆ ಸಂಬಂಧಿಸಿದಂತೆ ಈ ಹೇಳಿಕೆಯನ್ನು ಪರಿಶೀಲಿಸಿ. ಒಂದನೇ ಸ್ಟೇಟ್ಮೆಂಟ್ ನೋಡ್ರಿ, ಫರ್ಡಿನಾಂಡ್ ಮೆಗಲನ್ ಈ ಹಡಗಿನ ನಾಯಕತ್ವ ವಹಿಸಿ ಅದನ್ನು ಸ್ಪೇನಿಗೆ ವಾಪಸ್ ತಂದರು. ಒಂದನೇ ಸ್ಟೇಟ್ಮೆಂಟ್. ಎರಡನೇ ಸ್ಟೇಟ್ಮೆಂಟ್, ಜುವಾನ್ ಸೆಬಾಸ್ಟಿಯನ್ ಎಲ್ಕಾನೋ ಈ ಹಡಗಿನ ಕೊನೆ ಹಂತದ ನಾಯಕತ್ವ ವಹಿಸಿ ಪ್ರಯಾಣ ಪೂರ್ಣಗೊಳಿಸಿದರು. ಇಲ್ಲಿ ನೋಡ್ರಿ ಆಪ್ಷನ್ಸ್ ಇದ್ರಾಗ ಯಾವ್ದು ಸರಿ ಮತ್ತು ಯಾವ್ದು ತಪ್ಪು ಅನ್ನೋದು ಏನಪ್ಪಾ ಅಂದ್ರ ಹೇಳ್ಬೇಕಾಗ್ತದ. ಒಂದನೇದು 1 ಮಾತ್ರ ಸರಿ, ಎರಡನೇದು ಬಿ ಮಾತ್ರ ಸರಿ, ಸಿ 1 ಮತ್ತು 2 ಸರಿ, ಡಿ ಏನಪ್ಪಾ ಅಂದ್ರ 2 ತಪ್ಪಾಗಿವೆ ಅಂತ ಕೊಟ್ಟಿದ್ದಾರೆ. ನೋಡ್ರಿ ಇಲ್ಲಿ ಒಂದನೇ ಸ್ಟೇಟ್ಮೆಂಟ್ ಒಂಚೂರು ಬಹಳ ಕೇರ್ಫುಲ್ ಆಗಿ ಓದ್ಕೋರಿ, ಕೇರ್ಫುಲ್ ಆಗಿ ಕೇಳ್ರಿ. ಫರ್ಡಿನಾಂಡ್ ಮೆಗಲನ್ ಈ ಹಡಗಿನ ನಾಯಕತ್ವ ವಹಿಸಿದ. ಇಲ್ಲಿ ತನ ಏನಾಗಿದಪ್ಪ ಅಂದ್ರ ಕರೆಕ್ಟ್ ಆಗ್ಯದ. ಫರ್ಡಿನಾಂಡ್ ಮೆಗಲನ್ ಏನಪ್ಪಾ ಅಂದ್ರ ಆತನ ನಾಯಕತ್ವದಲ್ಲೇ 5 ಹಡಗುಗಳು ಏನಾಗ್ತವಪ್ಪ ಅಂದ್ರ ಸಾಕ್ತವ ನೌಕಾಯಾನಕ್ಕೆ. ಆದರೆ ಆತ ಸ್ಪೇನಿಗೆ ವಾಪಸ್ ಬರುವುದಿಲ್ಲ. ಯಾಕನ್ನೋದು ನಾವು ಸಮಾಜ ವಿಜ್ಞಾನ ಪಠ್ಯ ಪುಸ್ತಕವನ್ನು ವಿಶ್ಲೇಷಣೆ ಮಾಡೋ ಸಂಪೂರ್ಣವಾಗಿ 1-2-3 ಸಲ ಹೇಳಿದೀನಿ ನಾ ಇದನ್ನ. ಆತ ಒಳ್ಳೆ ಸ್ಪೇನಿಗೆ ಬರಂಗಿಲ್ಲ. ಯಾಕೆ ಬರಂಗಿಲ್ಲ? ಆತ ಫಿಲಿಪೀನ್ಸ್ ದೇಶದ ಸ್ಥಳೀಯರೊಂದಿಗೆ ಹೋರಾಟ ಮಾಡಿ ಏನ್ ಮಾಡ್ತಾನಪ್ಪ ಅಂದ್ರ ಆತ ನಿಧಾನ ಆಗ್ತಾನ, ಮರಣ ಹೊಂದ್ತಾನ. ಅವ ಎಲ್ಲಿ ಒಳ್ಳೆ ವಾಪಸ್ ಬರ್ತಾನ ಸ್ಪೇನಿಗೆ. ಹಾಗಾಗಿ ಒಂದನೇ ಸ್ಟೇಟ್ಮೆಂಟ್ ಏನಾಗ್ತದ ತಪ್ಪಾಗ್ತದ. ಯಾವಾಗ ಫರ್ಡಿನಾಂಡ್ ಮೆಗಲನ್ ಫಿಲಿಪೀನ್ಸ್ ದೇಶದ ಸ್ಥಳೀಯರೊಂದಿಗೆ ಕಾದಾಡಿ ನಿಧನ ಆಗ್ತಾನಲ್ಲ, ನಿಧನವಾದ ನಂತರ ಆ ವಿಕ್ಟೋರಿಯಾ ಹಡಗಿನ ನಾಯಕತ್ವವನ್ನು ಯಾರು ವಹಿಸ್ಕೋತಾರಪ್ಪ ಅಂದ್ರ ಜುವಾನ್ ಸೆಬಾಸ್ಟಿಯನ್ ಎಲ್ಕಾನೋ ಏನ್ ಮಾಡ್ತಾನಪ್ಪ ಅಂದ್ರ ಈ ಹಡಗಿನ ನಾಯಕತ್ವವನ್ನು ಏನ್ ಮಾಡ್ತಾನಪ್ಪ ಅಂದ್ರ ಆತ ವಹಿಸ್ಕೊಳ್ತಾನ. ಈತನ ನಾಯಕತ್ವದಲ್ಲಿ ವಿಕ್ಟೋರಿಯಾ ಹಡಗು ಬಂದ್ ಏನಾಗ್ತದಪ್ಪ ಅಂದ್ರ ಸ್ಪೇನ್ ದೇಶವನ್ನು ಮುಟ್ತದ. ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗ್ತದ. ಒಂದನೇ ಸ್ಟೇಟ್ಮೆಂಟ್ ಏನಾಗ್ತದಪ್ಪ ಅಂದ್ರ ತಪ್ಪಾಗ್ತದ. ಏನಾಗ್ತದ? ತಪ್ಪಾಗ್ತದ. ಹಾಗಾದ್ರೆ ರೈಟ್ ಆನ್ಸರ್ ಯಾವ್ದು ಹೇಳ್ರಿ ಈಗ ನೋಡೋಣ. ಬಿ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ರೈಟ್ ಆನ್ಸರ್ ಏನಪ್ಪಾ ಅಂದ್ರ ಆಗ್ತದ. ನೋಡ್ರಿ, ಮೆಗಲನ್ ಫಿಲಿಪೈನ್ಸ್ ನಲ್ಲಿ ಸ್ಥಳೀಯ ಜನರೊಂದಿಗೆ ಕಾದಾಡಿ ನಿಧನರಾದರು. ನಂತರ ಜುವಾನ್ ಸೆಬಾಸ್ಟಿಯನ್ ಎಲ್ಕಾನ್ ಹಡಗಿನ ಜವಾಬ್ದಾರಿಯನ್ನು ವಹಿಸಿಕೊಂಡ್ರು. ಹಡಗನ್ನು ಸುರಕ್ಷಿತವಾಗಿ ಸ್ಪೇನಿಗೆ ಏನಪ್ಪಾ ಅಂದ್ರ ತಲುಪಿಸಿದ ಕೀರ್ತಿ ಏನಪ್ಪಾ ಅಂದ್ರ ಎಲ್ಕಾನ್ಗೂ ಏನಪ್ಪಾ ಅಂದ್ರ ಸಲ್ತದ. ಆಲ್ರೆಡಿ ಇದನ್ನ ಪ್ರಶ್ನೆ ಕೇಳಿದ ನಮ್ಮ GPSR ಗೆ ಕ್ವಶನ್ ಪೇಪರ್ ತೆಗೆದು ನೋಡ್ರಿ ಒಂದ್ಸಲ. ಈ ವಿಕ್ಟೋರಿಯಾ ಹಡಗನ್ನು ಯಶಸ್ವಿಯಾಗಿ ಸ್ಪೇನಿಗೆ ತಲುಪಿಸಿದವರು ಯಾರಂತ ಪ್ರಶ್ನೆ ಕೇಳಿದಾನ. ಯಾರು ತಲುಪಿಸಿದ್ರು? ಜುವಾನ್ ಸೆಬಾಸ್ಟಿಯನ್ ಎಲ್ಕಾನೋ ಏನ್ ಮಾಡ್ತಾನಪ್ಪ ಅಂದ್ರ ಈ ಹಡಗನ್ನ ಏನಪ್ಪಾ ಅಂದ್ರ ಸ್ಪೇನ್ ದೇಶಕ್ಕೆ ಮರಳಿ ಏನ್ ಮಾಡ್ತಾನಪ್ಪ ಅಂದ್ರ ತೆಗೆದುಕೊಂಡು ಬರ್ತಾರ.
ಮೋಸ್ಟ್ಲಿ ಕ್ವಶನ್ ಕೊನೆ ಪ್ರಶ್ನೆ ಇದು. ಇದು ಕೊನೆ ಪ್ರಶ್ನೆ ರೀ. 22 ಪ್ರಶ್ನೆಗಳಾಗ್ತಾವ ಮಧ್ಯಯುಗದ ಯುರೋಪಿನ ಮೇಲೆ. ನೋಡ್ರಿ 22ನೇ ಪ್ರಶ್ನೆ ಏನದ, ವಾಸ್ಕೋ ಡಿ ಗಾಮನು ಭಾರತದ ಪ್ರಯಾಣದ ಬಗ್ಗೆ ಈ ಹೇಳಿಕೆಗಳನ್ನು ಗಮನಿಸಿ. ಒಂದನೇ ಸ್ಟೇಟ್ಮೆಂಟ್, ವಾಸ್ಕೋ ಡಿ ಗಾಮನು 1498ರಲ್ಲಿ ಭಾರತದ ಪಶ್ಚಿಮ ಕರಾವಳಿಯ ಕಲ್ಲಿಕೋಟೆಯನ್ನು ತಲುಪಿದನು. ಎರಡನೇ ಸ್ಟೇಟ್ಮೆಂಟ್ ನೋಡ್ರಿ, ಈತನಿಗೆ ಭಾರತಕ್ಕೆ ಬರಲು ಗುಜರಾತಿನ ನಾವಿಕನಾದಂತ ಅಬ್ದುಲ್ ಮಜೀದ್ ಎಂಬವನು ಮಾರ್ಗದರ್ಶನ ನೀಡಿದರು. ಇಲ್ಲಿ ಕೊಟ್ಟಂತ ಸ್ಟೇಟ್ಮೆಂಟ್ ಅಲ್ಲಿ ಯಾವ್ದು ಸರಿ ಆಗ್ಯದನ್ನ ನೀವೇನಪ್ಪ ಅಂದ್ರ ಗುರುತಿಸ್ಬೇಕಾಗ್ತದ. ಆಪ್ಷನ್ಸ್ ಆಯ್ಕೆಗಳ ನೋಡ್ರಿ, ಒಂದನೇದು 1 ಮಾತ್ರ ಸರಿ, ಬಿ 2 ಮಾತ್ರ ಸರಿ, ಸಿ 1 ಮತ್ತು 2 ಸರಿ, ಡಿ 2 ತಪ್ಪಾಗಿವಂತ ಏನಪ್ಪ ಅಂದ್ರ ಕೊಟ್ಟಿದ್ದಾನ. ನೋಡ್ರಿ ಇದನ್ನ ಓದ್ರಿ. ಆಲ್ರೆಡಿ ವಾಸ್ಕೋ ಡಿ ಗಾಮನ ಬಗ್ಗೆ ಏನಪ್ಪ ಅಂದ್ರ ನಾವು ತಿಳಿದುಕೊಂಡಿದ್ದೀವಿ. ಇಲ್ಲಿ ಕೊಟ್ಟಂತ 2 ಹೇಳಿಕೆಗಳು ಏನಾಗಿದವಪ್ಪ ಅಂದ್ರ ಸರಿ ಆಗಿದವ. ಹಾಗಾಗಿ ರೈಟ್ ಆನ್ಸರ್ ಏನಾಗ್ತಪ್ಪ ಅಂದ್ರ ಸಿ ಆಪ್ಷನ್ ಇಲ್ಲಿ ರೈಟ್ ಆನ್ಸರ್, ಸರಿಯಾದ ಆನ್ಸರ್ ಏನಪ್ಪ ಅಂದ್ರ ಆಗ್ತದೆ. ನೋಡ್ರಿ ವಿವರಣೆ ನೋಡ್ರಿ, ಒಂದ್ಸಲ ಓದ್ಬಿಡ್ತೀನಿ, ಯಾಕಂದ್ರೆ ಆಲ್ರೆಡಿ ಸಾಕಷ್ಟು ಬಾರಿ ಏನ್ ಮಾಡಿದ್ವಪ್ಪ ಅಂದ್ರ ಈ ವಾಸ್ಕೋ ಡಿ ಗಾಮನ ಬಗ್ಗೆ ನಾವು ತಿಳಿದುಕೊಂಡಿದೀವಿ. ನೋಡ್ರಿ ವಾಸ್ಕೋ ಡಿ ಗಾಮ ಭಾರತಕ್ಕೆ ಯಾವಾಗ ಬರ್ತಾನಪ್ಪ ಅಂದ್ರ ಮೇ 17, 1498 ಕಲ್ಲಿಕೋಟೆ ಸಮೀಪದ ಕಾಪಾಡೆಂಬರ್ಗೆ ಏನಪ್ಪ ಅಂದ್ರ ಬಂದಿರ್ತಾನ. ಇವನಿಗೆ ಹಿಂದೂ ಮಹಾಸಾಗರದಲ್ಲಿ ದಾರಿ ತೋರಿಸಲು ಸಹಾಯ ಮಾಡಿದಂತ ವ್ಯಾಪಾರಿ ಯಾರಪ್ಪ ಅಂದ್ರ ಅಬ್ದುಲ್ ಮಜೀದ್ ಅನ್ನೋ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರ ಮುಸ್ಲಿಂ ವ್ಯಕ್ತಿ ಸಹಾಯ ಮಾಡ್ತಾನ. ವಾಸ್ಕೋ ಡಿ ಗಾಮ ಭಾರತಕ್ಕೆ ಸಮುದ್ರ ಮಾರ್ಗ ಅಥವಾ ಜಲಮಾರ್ಗವನ್ನು ಕಂಡುಹಿಡಿಯಲು ಸಹಾಯ ಮಾಡಿದ ವ್ಯಕ್ತಿ ಯಾರಪ್ಪ ಅಂದ್ರ ಅಬ್ದುಲ್ ಮಜೀದ್ ಬರ್ತಾರೆ. ಯಾರು ಬರ್ತಾರ? ಇಂಪಾರ್ಟೆಂಟ್. KPSC ಎಕ್ಸಾಮ್ ಒಳಗ ಇವ್ರ ಮೇಲೆ ಕ್ವಶನ್ಸ್ ಗಳ ಬಂದಾವ. ಅಬ್ದುಲ್ ಮಜೀದ್ ವಾಸ್ಕೋ ಡಿ ಗಾಮನಿಗೆ ಏನಪ್ಪಾ ಅಂದ್ರ ಹೆಲ್ಪ್ ಮಾಡ್ತಾನ. ಈತ ವಾಸ್ಕೋ ಡಿ ಗಾಮ ತನ್ನ ಜೀವಿತಾವಧಿಯಲ್ಲಿ ಒಟ್ಟು ಭಾರತಕ್ಕೆ ಏನಪ್ಪಾ ಅಂದ್ರ 3 ಬಾರಿ ಬರ್ತಾನ. ಎಷ್ಟು ಬಾರಿ ಬರ್ತಾನ? 3 ಬಾರಿ ಬರ್ತಾನ. ಯಾವಾಗ 3 ಬಾರಿ ಬರ್ತಾನ ನೋಡ್ರಿ, 1498 ಬರ್ತಾನ, 1502 ಬರ್ತಾನ, 1524 ಏನಪ್ಪಾ ಅಂದ್ರ ಬರ್ತಾನ. ಒಟ್ಟ ಭಾರತಕ್ಕೆ ಏನಪ್ಪಾ ಅಂದ್ರ 3 ಬಾರಿ ಬಂದು ಕೊನೆಗೆ ಏನಾಗ್ತಾನಪ್ಪ ಅಂದ್ರ ಈತ ಗೋವಾದಲ್ಲಿ ನಿಧನ ಆಗ್ತಾನ. ಇಂದಿಗೂ ಸಹ ವಾಸ್ಕೋ ಡಿ ಗಾಮನ ಸಮಾಧಿ ಎಲ್ಲಿದೆಯಪ್ಪ ಅಂದ್ರ ಗೋವಾ ರಾಜ್ಯದಲ್ಲಿ ಅದ. ಯಾವ ರಾಜ್ಯದೊಳಗದ? ಗೋವಾ ರಾಜ್ಯದೊಳಗದ. ಇಲ್ಲಿಗೆ ಏನಾಗ್ತದಪ್ಪ ಅಂದ್ರ ಮಧ್ಯ ಯುಗದ ಯುರೋಪಿನ ಮೇಲೆ ಸಂಪೂರ್ಣವಾಗಿ ಕ್ಲಾಸ್ಗಳು ಏನಪ್ಪಾ ಅಂದ್ರ ಮುಗಿತು. ನೆಕ್ಸ್ಟ್ ಚಾಪ್ಟರ್ ವೈಸ್ ಕ್ವಶನ್ಸ್ ಗಳು ಏನಪ್ಪಾ ಅಂದ್ರ ನಿಮ್ಮೊಂದಿಗೆ ನಾನು ಏನಪ್ಪಾ ಅಂದ್ರ ಡಿಸ್ಕಸ್ ಅನ್ನ ಮಾಡ್ತೀನಿ. ನೋಡ್ರಿ ಸ್ನೇಹಿತರೆ, ಬಹಳಷ್ಟು ನಮ್ಮ ಯೂಟ್ಯೂಬ್ ಚಾನಲ್ ಏನಪ್ಪಾ ಅಂದ್ರ ಚಾಪ್ಟರ್ ವೈಸ್ ಏನಪ್ಪಾ ಅಂದ್ರ ಕ್ವಶನ್ಸ್ ಬರ್ತದೆ. ಈಗ 1ನೇ ಚಾಪ್ಟರ್ ಕ್ಲಿಯರ್ ಆಯ್ತು, 2ನೇ ಚಾಪ್ಟರ್ ಕ್ಲಿಯರ್ ಆಯ್ತು. ನೆಕ್ಸ್ಟ್ ಏನಪ್ಪಾ ಅಂದ್ರ 3ನೇ ಚಾಪ್ಟರ್ ಕುರಿತು ಏನಪ್ಪಾ ಅಂದ್ರ ನಿಮ್ಮೊಂದಿಗೆ ಏನಪ್ಪಾ ಅಂದ್ರ ಡಿಸ್ಕಸ್ ಅನ್ನ ಮಾಡ್ತೀನಿ. ನೋಡ್ರಿ, ತಮ್ಗೆಲ್ಲರಿಗೂ ಏನಪ್ಪಾ ಅಂದ್ರೆ ಇಲ್ಲೊಂದು ಕೊಟೇಶನ್ ಅದ. ನನ್ನ ಸೋಲನ್ನು ಅಂಗಿಸಿದ ನಿನಗೆ ನಾನು 1 ಬಾರಿ ಗೆದ್ದು ತೋರಿಸುವೆ. ಬಹಳಷ್ಟು ಇಂಪಾರ್ಟೆಂಟ್ ಲೈನ್ ಆಗ್ತದೆ ಇದು. ನೋಡ್ರಿ, ನಾನು ಸೋತಾಗ ನಮ್ಮ ಸೋಲನ್ನು ಅಂಗಿಸಿಸಿ ಸಮಾಜದ ವ್ಯಕ್ತಿಗಳು ನನಗ ಅವಮಾನ ಮಾಡಿರ್ತಾರ. ಆ ಅವಮಾನವನ್ನು ನಾವು ಮೆಟ್ಟಿ ನಿಲ್ಲಬೇಕಾಗಿತ್ತಪ್ಪ ಅಂದ್ರ ನಾವು ಈ ಸಮಾಜದಲ್ಲಿ ಗೆದ್ದು ತೋರಿಸಬೇಕಾಗ್ತದ. ಈ ಲೈನ್ ಅನ್ನು ನೀವು ಸ್ಫೂರ್ತಿಯಾಗಿ ಏನ್ ಮಾಡಿರಪ್ಪ ಅಂದ್ರ ತೆಗೆದುಕೊಡ್ರಿ. ನನ್ನ ಸೋಲನ್ನು ಅಂಗಿಸ ನಿಮ್ಮ ಶತ್ರುಗಳು ಇರ್ತಾರ, ನಿಮಗೆ ಯಾರು ನಿಮ್ಮ ಸೋಲನ್ನು ಅಂಗಿಸಿರ್ತಾರಲ್ಲ, ಅವಾಗ ಅವ್ರ ಮುಂದೆ ಹೇಳ್ಬೇಡ್ರಿ ಇದನ್ನ. ನಿಮ್ಮ ಮನುಷ್ಯೊಳಗೆ ಏನಪ್ಪಾ ಅಂದ್ರ ಅನ್ಕೋರಿ, ನನ್ನ ಸೋಲನ್ನು ಅಂಗಿಸಿದ ನಿನಗೆ ನಾನು 1 ಬಾರಿ ಗೆದ್ದು ತೋರಿಸುವೆ. ನಿಮ್ಮ ಮನಸ್ಸಿನೊಂದಿಗೆ ನೀವು ಏನ್ ಮಾಡ್ರಪ್ಪ ಅಂದ್ರ ಚಾಲೆಂಜ್ ಮಾಡ್ರಿ. ಆಗ ಮಾತ್ರ ನೀವ್ ಏನಾಗ್ತಿರಪ್ಪ ಅಂದ್ರ ಯಶಸ್ವಿ ವ್ಯಕ್ತಿಗಳಾಗ್ತಿರಿ. ಇಲ್ಲಂದ್ರೆ ಏನಪ್ಪ ಅಂದ್ರ ಯಶಸ್ವಿ ವ್ಯಕ್ತಿಗಳಾಗೋದಕ್ಕೆ ಸಾಧ್ಯ ಆಗಲ್ಲ. ಯಾರೋ ನನಗೇನೋ ಅಂದ್ರ ಅಂತ ನಾವು ಓದುದು ಬಿಡುದು, ಯಾರೋ ಏನೋ ಅಂದ್ರ ಅಂತ ಹೋಗಿ ಶಟ್ಕೊಂಡ್ ಮೂಲೆ ಕುಂದಿರುದು, ಯಾರೋ ಏನೋ ಅಂದ್ರ ಅಂತ ಹೋಗಿ ಊಟ ಬಿಡ್ಸುಮ್ ಕುಂದಿರುದು, ಎಲ್ಲ ಯಾಕೆ ಮಾಡ್ಬೇಕು? ಇವೆಲ್ಲ ಏನು ಮಾಡಬಾರದು. ಯಾರು ಏನಾದ್ರ ಅನ್ಲಿ, ನನ್ನ ಕೆಲಸ ಏನದ ನಾನು ಮಾಡ್ತೀನಿ ಅಷ್ಟೇ. ನನ್ನ ಕೆಲಸ ಇವತ್ತು ಏನದ? ಓದುದ. ನನ್ನ ಕೆಲಸ ಏನದ ಇವತ್ತ? ಈ ಚಾಪ್ಟರ್ ಮುಗಿಸುದದ. ನನ್ನ ಕೆಲಸ ಏನದ ಇವತ್ತ? ನೋಟ್ಸ್ ಮಾಡೋದದು. ಅದನ್ನ ಅಷ್ಟೇ ಮಾಡೋದು. ನನ್ನ ಸೋಲನ್ನು ಅಂಗಿಸಿದವರೆಗೆ ನಾನು ಒಂದಲ್ಲ ಒಂದು ದಿನ ಏನ್ ಮಾಡ್ಬೇಕಪ್ಪ ಅಂದ್ರ ಗೆದ್ದು ತೋರಿಸುತ್ತೀನಿ ಅನ್ನೋ ಚಾಲೆಂಜು ಹಠ ನಿಮ್ಮಲ್ಲಿ ಏನ್ ಬರ್ಬೇಕಪ್ಪ ಅಂದ್ರ ಬರ್ಬೇಕು. ಬಂದಾಗ ಮಾತ್ರ ನೀವೇನಾಗ್ತೀರಪ್ಪ ಅಂದ್ರ ಗೆಲ್ಲೋದಕ್ ಸಾಧ್ಯ. ಆತ್ಮೀಯ ಸ್ನೇಹಿತರೆ, ನಿಮ್ಮ ಜೀವನ ಗೆಲುವಿನತ್ತ ಸಾಗಲಿ ಅಂತ ಹೇಳುತ್ತಾ ಇಲ್ಲಿವರೆಗೂ ನಮ್ಮ ತರಗತಿಯನ್ನು ವೀಕ್ಷಣೆ ಮಾಡಿದಂತ ತಮಗೆಲ್ಲರಿಗೂ ಏನಪ್ಪಾ ಅಂದ್ರ ಹೃತ್ಪೂರ್ವಕವಾದ ವಂದನೆಗಳು.